ಯೋ ಗೈಸ್, ನಾನು ಇವತ್ತು ನಿಮಗಾಗಿ ನಿನ್ನೆ ಮೊನ್ನೆ ರಿಲೀಸ್ ಆಗಿದ್ದ ಒಂದು ಸೂಪರ್ ಆಗಿರುವ ಅದ್ಭುತವಾದ ಚಿತ್ರವನ್ನು ತಂದಿದ್ದೀನಿ. ಈ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದೆ. ರಿಲೀಸ್ ಆಗಿದ ತಕ್ಷಣವೇ ನಿಮಗಾಗಿ ತಂದ್ಬಿಟ್ಟೆ. ಈ ಕ್ವೈಟ್ ಪ್ಲೇಸ್ ಚಿತ್ರವನ್ನ ನೋಡಿದೀರಾ? ಅದ್ರಲ್ಲಿ ಏನಾದ್ರೂ ಸದ್ ಮಾಡ್ಬಿಟ್ರೇನೆ ಒಂದು ಮಾನ್ಸ್ಟರ್ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ ಅಲ್ವಾ? ಆ ಮೂವಿ ನೋಡೋದಕ್ಕೆ ಹೇಗಿರುತ್ತೆ? ತುಂಬಾನೇ ಗಾಬರಿಯಾಗಿ ಹರಿಬರಿಯಾಗಿರುತ್ತೆ ಅಲ್ವಾ? ಒಂದೊಂದು ಸೆಕೆಂಡ್ ತುಂಬಾನೇ ಥ್ರಿಲ್ ಆಗಿರುತ್ತೆ ಅಲ್ವಾ? ಅದಕ್ಕಿಂತ 10ರಷ್ಟು ತುಂಬಾನೇ ಜಾಸ್ತಿ ಥ್ರಿಲ್ ಅಂಡ್ ಸಸ್ಪೆನ್ಸ್ ಕೊಡೋ ಮೂವಿನೇ ಇವತ್ತು ನಾನು ನಿಮಗಾಗಿ ತಂದಿರೋದು. ಅದ್ರಲ್ಲಿ ಈ ಮೂವಿ ಕಾನ್ಸೆಪ್ಟ್ ಇದೆಯಲ್ಲ, ತಲೆನೇ ತಿರುಗುತ್ತೆ. ಹೇಳ್ತೀನಿ ಕೇಳಿ. ಸಡನ್ ಆಗಿ ಒಂದು ದಿನ ಈ ಪ್ರಪಂಚದಲ್ಲಿ ಇರೋರ ಎಲ್ಲರ ಮನೆಯನ್ನು ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ. ಏನೇ ಮಾಡಿದ್ರು ನಮ್ಮಿಂದ ಮನೆಯನ್ನ ಬಿಟ್ಟು ಹೊರಗೆ ಬರೋಕ್ಕಾಗೋದಿಲ್ಲ. ಡೋರ್ ಅನ್ನು ಓಪನ್ ಮಾಡೋಕೆ ಆಗೋದಿಲ್ಲ. ಕನ್ನಡಿ ಇದ್ರು ಅದನ್ನ ಹೊಡ್ಕೊಂಡು ನಾವು ವಿಂಡೋ ಇಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ಕಂಪ್ಲೀಟ್ ಆಗಿ ನೀವು ನಿಮ್ಮ ಮನೆ ಒಳಗಡೆನೆ ಲಾಕ್ ಆಗ್ಬಿಟ್ರೆ ಹೇಗಿರುತ್ತೆ? ಒಂದು ದಿನ 2 ದಿನ ಅಂದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು, ಮ್ಯಾನೇಜ್ ಮಾಡ್ಕೋಬಹುದಲ್ವಾ? ಆದ್ರೆ ವರ್ಷಾನ್ ಗಂಟ್ಲೆ ಸಿಕ್ಕಾಕೋಬಿಟ್ಟು ಮನೆಯನ್ನ ಬಿಟ್ಟು ಹೊರಗಡೆ ಬರೋದಕ್ಕಾಗ್ಲಿಲ್ಲ ಅಂದ್ರೆ ಹೇಗಿರುತ್ತೆ? ಅಂದ್ರೆ ಈ ಪ್ರಪಂಚದಲ್ಲಿ ತನ್ನ ಮನೆಯನ್ನ ಬಿಟ್ಟು ಯಾರಿಂದನೂ ಹೊರಗಡೆ ಬರೋದಕ್ಕಾಗೋದಿಲ್ಲ ಅನ್ಬೇಕಾದ್ರೆ ಏನಾಗ್ಬೇಕು ಹೇಳಿ? ಆ ರೀತಿ ಒಂದು ಸೂಪರ್ ಆಗಿರುವ ಕಾನ್ಸೆಪ್ಟ್ ಈ ಮೂವಿಯಲ್ಲಿ ಇರೋದು. ಮೂವಿಯ ಹೆಸರು ದಿ ಲಾಸ್ಟ್ ಹೌಸ್. 2026ರಲ್ಲಿ ರಿಲೀಸ್ ಆಗಿದ್ದು. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ವರ್ಡಿಂಗ್ಸ್ ಅನ್ನ ನಮಗೆ ತೋರಿಸ್ತಾರೆ. ಅದರಲ್ಲಿ ಏನಂತ ಹಾಕಿದೆ ಅಂದ್ರೆ, ನಾವು ಇರ್ತಿರುವ ಈ ಪ್ಲಾನೆಟ್ ಗೆ ಅರ್ತ್ ಅಂತ ಹೆಸರಿಟ್ಟಿರೋದು ತುಂಬಾ ತಪ್ಪು. ಯಾಕೆಂದ್ರೆ ಇದರಲ್ಲಿ ಲ್ಯಾಂಡ್ ಗಿಂತ ಸಮುದ್ರ ತಾನೇ ತುಂಬಾನೇ ಜಾಸ್ತಿ ಇರ್ತಿರೋದು ಅನ್ನೋ ತರ ಒಂದು ಲೈನ್ ಅನ್ನು ತೋರಿಸ್ತಾರೆ. ಆ ಲೈನ್ ಅಲ್ಲಿ ಈ ಮೂವಿಯಲ್ಲಿ ಇರ್ತಾ ಇರುವ ಮಿಸ್ಟರಿಯ ಬಗ್ಗೆ ಒಂದು ಹಿಂಟ್ ಅನ್ನು ನಮಗೆ ಕೊಟ್ಬಿಡ್ತಾರೆ. ಹಾಗೆ ಇವಾಗ ಈ ಮೂವಿಯ ಹೀರೋವನ್ನ ತೋರಿಸ್ತಾರೆ. ಅವರು ಒಂದು ಲೇಕ್ ಪಕ್ಕದಲ್ಲಿ ನಿಂತು ಹಾಗೆ ಸೈಲೆಂಟ್ ಆಗಿ ಮೀನುಗಳನ್ನ ಹಿಡಿತಿರ್ತಾರೆ. ಹಾಗಿರ್ಬೇಕಾದ್ರೆ ತುಂಬಾ ಹೊತ್ತಿನ ನಂತರ ನಮ್ಮ ಹೀರೋಗೆ ಒಂದು ಮೀನುವೆ ಸಿಗುತ್ತೆ. ಅದನ್ನು ತಗೊಂಡು ನೋಡ್ಬೇಕಾದ್ರೆ ನಮ್ಮ ಹೀರೋಗೆ ಲೈಟ್ ಆಗಿ ಫೀಲ್ ಆಗ್ತಿರುತ್ತೆ, ಈ ಮೀನು ತುಂಬಾನೇ ಪುಟ್ಟ ಮೀನಾಗಿರ್ತಿದೆಯಲ್ಲ, ಇಷ್ಟು ಚಿಕ್ಕ ಮೀನನ್ನ ಹಿಡಿದು ಬಿಟ್ಟಿದೀವಲ್ಲ, ಇದು ಇನ್ನವೇ ಸ್ವಲ್ಪ ದಿನಕ್ಕೆ ನೀರಲ್ಲಿ ಚೆನ್ನಾಗಿ ಸುತ್ತಾಡ್ಲಿ, ಹಾಗಾಗಿ ಆರಾಮಾಗಿ ಬದುಕ್ಲಿ ಅಂತ ಹೇಳಿ ಮತ್ತೆ ಆ ಮೀನನ್ನ ಹೂಕಿಂದ ತೆಗೆದು ನೀರಿಗೆನೆ ಬಿಟ್ಬಿಡ್ತಾನೆ. ಸೊ ಇದ್ರಲ್ಲಿ ನಮ್ಮ ಹೀರೋಗೆ ಎಷ್ಟು ಒಳ್ಳೆ ಗುಣ ಇರ್ತಿದೆ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಅದರ ನಂತರ ಸರಿ, ಓಕೆ, ಇವತ್ತು ಮೀನುಗಳನ್ನ ಹಿಡಿದಿದ್ದು ಸಾಕು, ನಾವು ಮನೆಗೆ ಹೊರಡೋಣ ಅಂತ ಅವನ ಥಿಂಗ್ಸ್ ಎಲ್ಲವನ್ನು ತಗೊಂಡು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಸಡನ್ ಆಗಿ ಅಲ್ಲಿ ಆಕಾಶವೇ ಹಾಗೆ ಕೊಪ್ಪಾಗಿ ಚೇಂಜ್ ಆಗುತ್ತೆ. ಅಂದ್ರೆ ದೊಡ್ಡ ಬಿರುಗಾಳಿ ಬರೋ ರೀತಿಯಲ್ಲಿ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆಗ್ತಿರ್ಬೇಕಾದ್ರೆ ಇದನ್ನ ನೋಡುವ ನಮ್ಮ ಹೀರೋ ತಕ್ಷಣವೇ ಅವನ ಫ್ರೆಂಡ್ಸ್ ಹತ್ರ ಸರಿ ಟೈಮ್ ಆಗ್ಬಿಡ್ತು, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗ ಹೊರಡ್ತಾನೆ. ಸೊ ನಮ್ಮ ಹೀರೋ ಜೀವನ ಮಾಡ್ತಾ ಇರೋದು ಚಿಕ್ಕದಾಗಿ ಒಂದು ನೇಬರ್ಹುಡ್ ಇರುವ ಜಾಗ ರೀತಿನೇ. ಸ್ವಲ್ಪ ಕುಟುಂಬಗಳು ಮಾತ್ರವೇ ಅಲ್ಲಿ ಜೀವನ ಮಾಡ್ತಿರ್ತಾರೆ. ಅದ್ರಲ್ಲೂ ಅವ್ರಗಳವೇ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಕೂಡ ಕೇರ್ ಮಾಡದೆ, ದೊಡ್ಡದಾಗಿ ಯಾರ ಜೊತೆನೂ ಪರಿಚಯ ಇಟ್ಕೊಳ್ಳದೆ ಅವರವರ ಕೆಲಸವನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಸೈಲೆಂಟ್ ಆಗಿ ನೆಮ್ಮದಿಯಾಗಿ ಬದುಕ್ತಿರ್ತಾರೆ. ಹೀಗಿರ್ಬೇಕಾದ್ರೆ ಮಳೆನು ನಿಧಾನಕ್ಕೆ ಜೋರಾಗಿ ಬರೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಹೊರಗಡೆ ಇರೋರು ಎಲ್ಲರೂ ಬೇಗ ಅವರ ಮನೆ ಒಳಗಡೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ತರನೇ ನಮ್ಮ ಹೀರೋನುವೆ ಬೇಗನೆ ಅವನ ಕಾರನ್ನು ತಗೊಂಡು ಬಂದು ಅವನ ಗರಾಜ್ ಅಲ್ಲಿ ನಿಲ್ಸೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನು ಎಷ್ಟೇ ಟ್ರೈ ಮಾಡಿದ್ರು ಗರಾಜಿನ ಡೋರ್ ಓಪನ್ ಆಗ್ತಿಲ್ಲ. ಸೊ ಬೇರೆ ದಾರಿ ಇಲ್ಲದೆ ಕಾರಣ ಹಾಗೆ ಹೊರಗಡೆನೆ ಬಿಟ್ಬಿಟ್ಟು ಮನೆ ಒಳಗಡೆ ಹೋಗ್ತಾನೆ. ಆ ರೀತಿ ಒಳಗಡೆ ಹೋಗ್ಬೇಕಾದ್ರೇನೆ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನ ನಮಗೆ ತೋರಿಸ್ತಾರೆ. ನಮ್ಮ ಹೀರೋ ಅವನ ಫ್ಯಾಮಿಲಿ ತುಂಬಾನೇ ಕಷ್ಟದಲ್ಲಿ ಜೀವನವನ್ನ ಮಾಡಿ ಬರ್ತಿದ್ದಾರೆ. ಯಾಕೆಂದ್ರೆ ಇವಾಗ ಹೀರೋಗೆ ಕೆಲಸ ಬಿಟ್ಬಿಟ್ಟಿದ್ದಾನೆ. ಆದ್ರಿಂದ ಕುಟುಂಬವನ್ನ ರನ್ ಮಾಡೋದೇ ಅವನಿಗೆ ತುಂಬಾನೇ ಕಷ್ಟವಾಗಿರುತ್ತೆ. ಸೊ ಇವಾಗ ನಮ್ಮ ಹೀರೋ ಮನೆಗೆ ಬರ್ಬೇಕಾದ್ರೆ ಅವನು ಸಾಕ್ತಾ ಇರುವ ನಾಯಿ ಅವನನ್ನು ನೋಡಿದ ತಕ್ಷಣ ತುಂಬಾನೇ ಹ್ಯಾಪಿ ಆಗ್ಬಿಡುತ್ತೆ. ಅದರ ನಂತರ ಸ್ಟೆಪ್ಸ್ ಹತ್ತಿ ಮೇಲ್ ಬರ್ಬೇಕಾದ್ರೆ ಬೆಡ್ರೂಮ್ ಅಲ್ಲಿ ನಮ್ಮ ಹೀರೋಗಾಗಿ ಅವನ ಫ್ಯಾಮಿಲಿನೇ ವೇಟ್ ಮಾಡ್ತಿರುತ್ತೆ. ಅಂದ್ರೆ ಹೀರೋ ಅವನ ಹೆಂಡತಿ, ಅವನ ಮಗ, ಅವನ ಮಗಳು ಅಂತ ಮೂವರುವೆ. ಸೊ ಹೊರಗಡೆ ಹೋಗಿದ್ದು ಬರುವ ನಮ್ಮ ಹೀರೋ ಅವ್ರಗಳಿಗಾಗಿ ಡೋನೆಟ್ಸ್ ಅನ್ನ ತಗೊಂಡ್ ಬಂದಿರ್ತಾನೆ. ಅದನ್ನ ನೋಡಿದ ತಕ್ಷಣ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಹೀಗೇನೆ ಫ್ಯಾಮಿಲಿ ಕಷ್ಟದಲ್ಲಿ ಇದ್ರೂ ಕೂಡ ಚಿಕ್ಕ ವಿಷಯದಲ್ಲೂ ಖುಷಿಯನ್ನ ಹುಡುಕಿ ಚೆನ್ನಾಗಿ ಹ್ಯಾಪಿ ಆಗಿರುವ ಫ್ಯಾಮಿಲಿನೇ ಇವರು. ಆದ್ರೆ ಈ ಖುಷಿ ತುಂಬಾ ಹೊತ್ತು ಕಂಟಿನ್ಯೂ ಆಗೋದಿಲ್ಲ. ಮನೆಯಲ್ಲಿ ಇರುವ ನೆಟ್ವರ್ಕ್ ಆಟೋಮೆಟಿಕ್ ಸಡನ್ ಆಗಿ ಕಟ್ ಆಗ್ಬಿಡುತ್ತೆ. ಇಂಟರ್ನೆಟ್ ಇವಾಗ ಇಲ್ಲ, ಸಿಗ್ನಲ್ ಸಿಗ್ತಾ ಇಲ್ಲ, ಏನುವೇ ಇಲ್ಲ. ಸೊ ಇದನ್ನ ನೋಡಿದ ಹೀರೋಯಿನ್ ಇವಾಗ ಸ್ವಲ್ಪ ಕೋಪದಿಂದ, ನಾವು ಈ ಮನೆಯನ್ನ ಬಿಟ್ಟು ಬೇರೆ ಎಲ್ಲಿಗಾದ್ರೂ ಹೋಗ್ಬಿಡೋಣ ಅಂತ ನಾನು ಎಷ್ಟು ಸಲ ಹೇಳಿರ್ತೀನಿ ನಿಮ್ಮ ಹತ್ರ, ಆದ್ರೆ ಇವಾಗ ನೋಡಿ ಎಷ್ಟು ಪ್ರಾಬ್ಲಮ್ಸ್ ಬರ್ತಿದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೂ ಏನನ್ನ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಈ ಮನೆ ದಿನಲೂ ಹಾಗೆ ತುಂಬಾನೇ ಕಷ್ಟಕ್ಕೆ ಒಳಗಾಗ್ತಿರುತ್ತೆ. ಪ್ರಾಬ್ಲಮ್ಸ್ ಏನಾದ್ರೂ ಬರ್ತಾನೆ ಇರುತ್ತೆ. ಅದ್ರಲ್ಲೂ ಮೇನ್ ಆಗಿ ಮನೇಲಿ ಇರ್ತಾ ಇರುವ ಚಿಮ್ನಿಯನ್ನ ನೋಡ್ಬೇಕಾದ್ರೆ ಯಾವ ಕ್ಷಣ ಬೇಕಾದ್ರೂ ಅದು ಹೊರದೋಗಿ ಕೆಳಗಡೆ ಬೀಳೋ ರೀತಿ ಇದೆ. ಆದ್ರಿಂದ ಇದ್ರ ಮೇಲೆ ಈ ಮನೆಯಲ್ಲಿ ನಾವು ಇರೋದು ನಮಗೆ ಸೇಫ್ ಇಲ್ಲ ಅನ್ನೋ ರೀತಿ ಹೀರೋಯಿನ್ ಕೋಪದಿಂದ ಮಾತಾಡ್ತಿರ್ತಾಳೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅವಳ ಮಗ ಮತ್ತೆ ಮಗಳು, ಅಪ್ಪ ಕ್ರಿಸ್ಮಸ್ ಹತ್ರ ಬರ್ತಿದ್ಯಲ್ವಾ, ಸೊ ನಾವಿನ್ನ ಕ್ರಿಸ್ಮಸ್ ಟ್ರೀ ಅನ್ನ ತಗೊಂಡೇ ಇಲ್ಲ, ನಾವು ತುಂಬಾ ವಿಷಯಗಳನ್ನ ಪರ್ಚೇಸ್ ಮಾಡೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಓ ಹೌದಾ, ಸರಿ ನೀವು ವರಿ ಪಡ್ಬೇಡಿ, ನಾವು ತಕ್ಷಣವೇ ಇವಾಗ್ಲೇನೆ ಶಾಪಿಂಗ್ ಗೆ ಹೊರಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಇಡೀ ಫ್ಯಾಮಿಲಿ ನೀವೇ ಟೋಟಲ್ ಆಗಿ ಹೊರಗಡೆ ಹೋಗೋದಕ್ಕಾಗಿ ರೆಡಿ ಆಗಿರ್ತಾರೆ. ಹೀರೋ ಹತ್ರ ಇವಾಗ ದೊಡ್ಡದಾಗಿ ಶಾಪಿಂಗ್ ಮಾಡೋಷ್ಟು ಹಣ ಇಲ್ಲ. ಇದ್ರುವೆ ಮನೆಗಾಗಿ ಕೆಲವೊಂದು ಥಿಂಗ್ಸ್ ಅನ್ನ ತಗೊಳ್ಳೇಬೇಕಿದೆ. ಆದ್ರಿಂದ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಫ್ಯಾಮಿಲಿನೇ ರೆಡಿ ಆಗ್ತಿರುತ್ತೆ. ಸೊ ಎಂಟ್ರೆನ್ಸ್ ಡೋರ್ ಅನ್ನ ಮಗಳು ಇವಾಗ ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆ ಡೋರ್ ಓಪನ್ ಆಗ್ತಿಲ್ಲ, ಟೈಟ್ ಆಗಿರ್ತಿದೆ. ಸರಿ ಅಂತ ನಮ್ಮ ಹೀರೋನು ಬಂದು ಅದನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆ ಡೋರ್ ನ ಓಪನ್ ಮಾಡೋಕೆನೆ ಆಗ್ತಿಲ್ಲ, ತುಂಬಾನೇ ಟೈಟ್ ಆಗಿರ್ತಿದೆ. ಟ್ರೈ ಮಾಡಿ ನೋಡ್ಬಿಟ್ಟು ಸರಿ ಆಯ್ತು ಬೇರೆ ಡೋರ್ ಅನ್ನು ಓಪನ್ ಮಾಡಿ ನೋಡೋಣ ಅಂತ ಬೇಗ ಮನೇಲಿರುವ ಬಿಕ್ಕಿರುವ ಡೋರ್ಸ್ ಅನ್ನು ಓಪನ್ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾರೆ. ಆದ್ರೆ ಇದರಲ್ಲಿ ಶಾಕಿಂಗ್ ಆದ ವಿಷಯವೇ ಏನು ಅಂದ್ರೆ ಆ ಮನೇಲಿ ಇರ್ತಾ ಇರುವ ಯಾವುದೇ ಡೋರ್ ಅನ್ನು ಓಪನ್ ಮಾಡೋಕ್ ಆಗ್ತಿಲ್ಲ, ಕಿಟಕಿಯನ್ನು ಓಪನ್ ಮಾಡೋಕ್ ಆಗ್ತಿಲ್ಲ. ಈ ರೀತಿ ಇರೋದ್ರಿಂದ ಫ್ಯಾಮಿಲಿಗೆ ಏನು ಅರ್ಥ ಆಗ್ತಿಲ್ಲ. ಆದ್ರಿಂದ ಟೆನ್ಷನ್ ಆಗಿದೆ ನಮ್ಮ ಹೀರೋ ಕೈಗೆ ಒಂದು ಕಬ್ಬಿಣದ ರಾಡ್ ಅನ್ನು ತಗೊಂಡು ಮೇನ್ ಡೋರ್ ಅನ್ನು ಹೊಡೆದಾಕೋದಕ್ಕೆ ಟ್ರೈ ಮಾಡ್ತಾರೆ. ಇವರು ಎಷ್ಟೇ ಸ್ಟ್ರಾಂಗ್ ಆಗಿ
ಹೊಡೆದ್ರು ಕೂಡ ಡೋರ್ ಅಲ್ಲಿ ಒಂದು ಚಿಕ್ಕ ಬಿರುಕುಲನ್ನ ಕೂಡ ಬಿಡ್ಸೋಕ್ ಆಗ್ತಿಲ್ಲ. ಅಟ್ಲೀಸ್ಟ್ ಕನ್ನಡಿ ಕಿಟಕಿಯನ್ನಾದ್ರೂ ಹೊಡೆದಾಕೊಂಡು ನಾವು ಹೊರಗಡೆ ಹೋಗೋಣ ಅಂತ ಟ್ರೈ ಮಾಡ್ತಾರೆ. ಅವರು ಎಷ್ಟೇ ಫೋರ್ಸ್ ಕೊಟ್ಟು ಹೊಡೆದ್ರು ಕೂಡ ಕಿಟಕಿ ಡೋರ್ ನ ಕನ್ನಡಿಯನ್ನು ಹೊಡೆದಕ್ಕೋಕ್ ಆಗ್ತಿಲ್ಲ. ಒಳ್ಳೆ ಬುಲೆಟ್ ಪ್ರೂಫ್ ಗ್ಲಾಸ್ ರೀತಿ ಇರ್ತಿದೆ. ಸೊ ಇವನ್ನೆಲ್ಲ ನೋಡ ಇವರಿಗೆ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ ಫೀಲ್ ಆಗ್ತಿರುತ್ತೆ. ಆದ್ರೆ ಇವ್ರುಗಳು ಮಾತ್ರ ಇಲ್ಲ, ನೈಬರ್ಹುಡ್ ಅಲ್ಲಿ ಇರ್ತಾ ಇರುವ ಎಲ್ಲಾ ಮನೆಯಲ್ಲೂ ಎಲ್ಲಾ ಕುಟುಂಬಗಳು ಅವರವರ ಮನೆ ಒಳಗಡೆ ಲಾಕ್ ಆಗ್ಬಿಟ್ಟಿರ್ತಾರೆ. ಆ ಸಮಯದಲ್ಲಿ ಆ ಏರಿಯಾದಲ್ಲಿ ಇರ್ತಾ ಇರುವ ಪಕ್ಕದ ಮನೆ ಹುಡುಗಿ ಮಾತ್ರ ಹೊರಗಡೆ ಸಿಗಾಕೋಗ್ಬಿಟ್ಟಿರ್ತಾಳೆ. ಅವಳಿಂದ ಅವಳ ಮನೆ ಒಳಗಡೆ ಹೋಗೋಕಾಗ್ತಿಲ್ಲ. ಅದು ಮಾತ್ರ ಇಲ್ಲ, ಯಾರ ಮನೆ ಒಳಗಡೆನೋ ಅವಳ ಕೈಯಿಂದ ಹೋಗೋಕಾಗ್ತಿಲ್ಲ. ಸೊ ಅವಳವೇ ಯಾರ ಹತ್ರ ಆದ್ರೂ ಹೇಗಾದ್ರೂ ಹೆಲ್ಪ್ ಅನ್ನ ಕೇಳಿ ಮನೆ ಒಳಗಡೆ ಹೋಗ್ಬಿಡೋಣ ಅಂತ ಟ್ರೈ ಮಾಡ್ತಿರ್ತಾಳೆ. ಆದ್ರೆ ಯಾವುದೇ ಡೋರ್ ವೇ ಓಪನ್ ಆಗ್ತಿಲ್ಲ. ಆದ್ರಿಂದ ಹುಡುಗಿ ಅಲ್ಲಿಂದ ಸ್ಪೀಡ್ ಆಗಿ ಓಡಿ ಹೋಗ್ತಾಳೆ. ಸೊ ಇದನ್ನು ನೋಡಿದ ಎಲ್ಲರೂ ಸರಿ ಆಯ್ತು, ಈ ಹುಡುಗಿ ಖಂಡಿತ ಯಾರನ್ನಾದ್ರೂ ಹೆಲ್ಪ್ ಗೆ ಕರ್ಕೊಂಡ್ ಬರ್ತಾಳೆ. ನಮ್ಮ ಮನೆ ಮಾತ್ರ ಇಲ್ಲ, ಎಲ್ಲರ ಮನೆನೂ ಇದೇ ರೀತಿನೇ ಲಾಕ್ ಆಗಿದೆ ಅನ್ಸುತ್ತೆ ಅಂತ ಅನ್ಕೋತಾರೆ. ಆದ್ರೆ ಇದು ಹೇಗೆ ಸಾಧ್ಯ? ಎಲ್ಲರಿಗೂ ಅವರವರ ಮನೆ ಒಳಗಡೆ ಹೇಗೆ ಲಾಕ್ ಆಗೋದಕ್ಕಾಗುತ್ತೆ ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಆಗಿ ಇರುತ್ತೆ ಅಲ್ವಾ? ಅದೇ ರೀತಿನೇ ನಮಗೂ ಕೂಡ ಕನ್ಫ್ಯೂಷನ್ ಆಗ್ತಿದೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಹೀರೋನ ಫ್ಯಾಮಿಲಿಯನ್ನ ನೋಡಿದ್ರೆ ಅವ್ರಿಗೂ ಏನೂ ಅರ್ಥ ಆಗ್ತಿಲ್ಲ ಅಲ್ವಾ? ಆದ್ರಿಂದ ಇಡೀ ಫ್ಯಾಮಿಲಿನೂ ಹಾಲಲ್ಲಿ ಕೂತು ಹಾಗೆ ನೆಕ್ಸ್ಟ್ ಏನನ್ನ ಮಾಡೋಣ ಅಂತ ಮಾತಾಡ್ತಿರ್ತಾರೆ. ಆವಾಗ ಅವರ ಪಕ್ಕದ ಮನೆಯಲ್ಲಿ ಒಂದು ಬೋಟ್ ಇರ್ತಾ ಇರೋದ್ರ ಬಗ್ಗೆ ಇವ್ರುಗಳು ಹಾಗೆ ಜಾಲಿಯಾಗಿ ಮಾತಾಡ್ತಿರ್ತಾರೆ. ಆ ಬೋಟ್ ಅಲ್ಲಿ ಏನಾದ್ರೂ ಚಿಕ್ಕ ಪ್ರಾಬ್ಲಮ್ ಇರಬೇಕು, ಆದ್ರಿಂದಾನೇ ಜಾಮ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಇವೆಲ್ಲ ಮುಗ್ದಾದ ಮೇಲೆ ಆ ಪಕ್ಕದ ಮನೆ ಬೋಟ್ ಇರ್ತಿದೆಯಲ್ಲ, ಅದನ್ನ ತಗೊಂಡು ನಾವು ಸಮುದ್ರಕ್ಕೆ ಹೋಗೋಣ, ಬೋಟ್ ಅಲ್ಲಿ ಚೆನ್ನಾಗಿ ಪಾರ್ಟಿ ಮಾಡೋಣ ಅಂತ ಫ್ಯಾಮಿಲಿಯಾಗಿ ಕೂತು ಜಾಲಿಯಾಗಿ ಮಾತಾಡ್ತಿರ್ತಾರೆ. ಯಾಕೆಂದ್ರೆ ಇವಾಗ ಇವ್ರುಗಳು ಸಿಗಾಕೊಂಡಿರುವ ಪ್ರಾಬ್ಲಮ್ ಇನ ಸೀರಿಯಸ್ನೆಸ್ ಗೊತ್ತಾಗ್ತಿಲ್ಲ. ಆದ್ರಿಂದಾನೆ ಆಗಿರ್ಬೇಕಾದ್ರೆ ಆಪೋಸಿಟ್ ಮನೆಯಲ್ಲಿ ಇರ್ತಾ ಇರುವ ಡಾಕ್ಟರ್ ಮತ್ತೆ ಡಾಕ್ಟರ್ ಅವರ ಹೆಂಡತಿ ಕಿಟಕಿಯ ಮುಖಾಂತರ ಹಾಗೆ ಒಂದು ಸ್ಲೇಟ್ ಬೋರ್ಡ್ ಅಲ್ಲಿ ಅವರು ಏನನ್ನ ಹೇಳ್ಬೇಕು ಅನ್ಕೋತಿದಾರೋ ಅದ್ರ ಬಗ್ಗೆ ಬರೆದು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದೇನಿದು ಗೌರ್ಮೆಂಟ್ ಮಾಡಿರುವ ಕೆಲಸನ ಇಲ್ಲ ಅಥವಾ ಏನಾದ್ರೂ ಏಲಿಯನ್ಸ್ ಬಂದು ಈ ರೀತಿ ಮಾಡ್ತಿದ್ಯಾ? ಯಾಕೆ ಇದ್ದಕ್ಕಿದ್ದಂತೆ ಎಲ್ಲರ ಮನೇನು ಲಾಕ್ ಆಗ್ಬಿಟ್ಟಿದೆ, ಯಾರಿಂದನೂ ಹೊರಗಡೆ ಬರೋಕ್ ಆಗ್ತಿಲ್ಲ ಅಂತ ಹೇಳಿ ಮಾತಾಡ್ಕೋತಿರ್ತಾರೆ. ಆದ್ರೆ ಇದಕ್ಕೆ ನಿಜವಾದ ಕಾರಣ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅದೇ ತರನೇ ನಮ್ಮ ಹೀರೋಗೆ ತುಂಬಾನೇ ಕನ್ಫ್ಯೂಷನ್ ಆಗಿರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಇರ್ತಾ ಇರುವ ಈ ನೈಬರ್ಹುಡ್ ಏರಿಯಾಗೆ ಮಾತ್ರವೇ ಈ ರೀತಿ ಪ್ರಾಬ್ಲಮ್ ಇರ್ತಿದ್ಯಾ ಅಥವಾ ಈ ಪ್ರಪಂಚದಲ್ಲಿ ಇರ್ತಾ ಇರೋರಿಗೆಲ್ಲರಿಗೂ ಅವರವರ ಮನೆ ಒಳಗಡೆ ಸಿಗಾಕೊಂಡ್ಬಿಟ್ಟಿದಾರೋ? ಆ ರೀತಿ ಸಿಗಾಕೊಂಡ್ರೆ ಹೇಗಿರ್ಬೇಕು ಅಂತ ವಿಚಿತ್ರವಾಗಿ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ಸೊ ಹೀರೋ ಅವನ ಫ್ಯಾಮಿಲಿಯನ್ನ ಕರ್ಕೊಂಡು ಅವರ ಫ್ಯಾಮಿಲಿ ಹತ್ರ ಇಲ್ಲಿ ನೋಡಿ, ಏನೇ ಆದ್ರೂ ಸರಿ ನಾವೆಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿದ್ರೆ ಯಾವುದೇ ತರ ಪ್ರಾಬ್ಲಮ್ ಇದ್ರೂ ಸರಿ ಅದನ್ನ ಬಿಟ್ಟು ಹೊರಗಡೆ ಬರೋಕಾಗುತ್ತೆ ಅಂತ ಎಲ್ಲ ಸ್ಪೀಚ್ ಅನ್ನ ಕೊಟ್ಟು ಮೋಟಿವೇಟ್ ಮಾಡ್ತಾನೆ ಫ್ಯಾಮಿಲಿಯನ್ನ. ಆವಾಗ ಚಿಕ್ಕ ಮಗಳು, ಅಪ್ಪ ಮಳೆ ಬಂತಲ್ವಾ, ಅದ್ರ ಆಮೇಲಿಂದಾನೇ ಅಪ್ಪ ಈ ರೀತಿ ಪ್ರಾಬ್ಲಮ್ ಆಗಿರೋದು, ಇದಕ್ಕೆಲ್ಲ ಕಾರಣ ಈ ಮಳೆನಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಇಲ್ಲಮ್ಮ ಹಾಗೆಲ್ಲ ಇಲ್ಲ, ಇದು ಜಸ್ಟ್ ನಾರ್ಮಲ್ ಮಳೆ, ಇದಕ್ಕೂ ಇವಾಗ ನಡೆದಿರುವ ಘಟನೆಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ, ನೀನು ಏನಕ್ಕೂ ಕನ್ಫ್ಯೂಷನ್ ಆಗ್ಬೇಡ ಅಂತ ಹೇಳಿ ಮಗಳನ್ನ ಸಮಾಧಾನ ಮಾಡ್ತಾನೆ. ಹಾಗಿರ್ಬೇಕಾದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಅವಳ ಅಮ್ಮ ಅಪ್ಪ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಾಳೆ. ಅವರು ಏಜ್ ಆದವರು ವಯಸ್ಸಾದವರು ಅಲೋನಾಗಿ ಈ ಪ್ರಾಬ್ಲಮ್ ಅಲ್ಲಿ ಸಿಗೋಕೋಬಿಟ್ರೆ ಏನ್ ಮಾಡೋದು ಅಂತ ತುಂಬಾನೇ ಅಪ್ಸೆಟ್ ಆಗ್ತಿರ್ತಾರೆ. ಆವಾಗ ಹೀರೋ ಹೀರೋಯಿನ್ ಹತ್ರ, ಇಲ್ಲಿ ನೋಡಮ್ಮ, ನಮ್ಮ ಆಪೋಸಿಟ್ ಮನೆಯಲ್ಲಿ ಇರ್ತಾ ಇರುವ ಏಜ್ ಆದ ಡಾಕ್ಟರ್ ಮತ್ತೆ ಅವರ ಹೆಂಡತಿ ಇಬ್ಬರಿಗೆ ವಯಸ್ಸಾಗಿದೆ ತಾನೆ, ಅವರಿಬ್ಬರು ಸೇಫ್ ಆಗಿ ತಾನೇ ಇರ್ತಿದ್ದಾರೆ ಅವರ ಮನೆಯಲ್ಲಿ, ಅದೇ ತರನೇ ನಿನ್ನ ತಂದೆ ತಾಯಿ ಸೇಫ್ ಆಗಿರ್ತಾರೆ, ಸೊ ನೀನು ಏನಕ್ಕೂ ವರಿ ಪಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ನಂತರ ನಮ್ಮ ಹೀರೋಯಿನ್ ಹತ್ರ ಒಂದು ವಿಷಯವನ್ನು ತೋರಿಸ್ತಾನೆ. ಅದು ಏನು ಅಂದ್ರೆ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿ ಒಂದು ಗನ್ ಅನ್ನು ತೋರಿಸ್ತಾನೆ. ಸೇಫ್ಟಿಗಾಗಿ ನಮ್ಮ ಹೀರೋ ಗನ್ ಅನ್ನು ಆಲ್ರೆಡಿ ತಗೊಂಡಿಟ್ಟಿದ್ದಾನೆ ಮನೆಯಲ್ಲಿ, ಯಾವಾಗ್ಲಾದ್ರೂ ಯೂಸ್ ಆಗ್ಬಹುದು ಅಂತ. ವರಿ ಪಡಬೇಡ, ನಮ್ಮ ಹತ್ರ ಗನ್ ಇರ್ತಿದ್ಯಲ್ವಾ, ಅದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬಂದ್ರು ನಾವು ಅದನ್ನ ಫೇಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೆಂಡತಿಗೆ ಧೈರ್ಯವನ್ನ ಕೊಡ್ಬೇಕಾದ್ರೆ ಹಾಗೆ ಸೀನ್ ಕಟ್ ಆಗುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಮತ್ತೆ ನಮ್ಮ ಹೀರೋ ಆ ಎಂಟ್ರೆನ್ಸ್ ಮೈನ್ ಡೋರ್ ಅನ್ನ ಹೊಡೆದಾಕೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಸಲ ಏನೋ ಒಂದು ವಿಚಿತ್ರವಾದ ವಿಷಯ ನಮ್ಮ ಹೀರೋ ಅವನ ಕಣ್ಣಿಗೆ ಕಾಣುತ್ತೆ. ಅಂದ್ರೆ ಇವರ ಮನೆಯನ್ನ ಸುತ್ತ ಮಳೆ ನೀರು ಹಾಗೆ ಸೇವ್ ಆಗಿ ನಿಂತಿರುತ್ತೆ. ಅದು ಮಾತ್ರ ಇಲ್ಲ, ನೀರಿಗೆ ಏನು ಬೀಳುತ್ತೋ ಅದನ್ನ ನೀರು ಹಾಗೆ ಕವರ್ ಮಾಡ್ಕೊಳ್ಳೋ ರೀತಿನೂ ಕಾಣುತ್ತೆ. ಸೊ ಇದನ್ನ ನೋಡಿದ ನಮ್ಮ ಹೀರೋಗೆ ಏನುವೇ ಅರ್ಥ ಆಗ್ತಿಲ್ಲ. ಆದ್ರಿಂದ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ನಮ್ಮ ಹೀರೋಯಿನ್ ಹತ್ರ ಬಂದು, ನನಗೆ ಯಾಕೋ ಈ ಮಳೆನೇ ಕಣ್ಣಿಗೆ ಕಾಣದೇ ಇರೋ ರೀತಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ಇನ್ವಿಸಿಬಲ್ ಗೋಡೆ ರೀತಿ ಸೃಷ್ಟಿಯಾಗಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಿನ್ನೆ ನಮ್ಮ ಮಗಳು ಹೇಳಿದ್ಲಲ್ವಾ, ಅವಳು ಹೇಳಿದ ರೀತಿನೇ ಈ ಮಳೆ ಬಂದ ಮೇಲಿಂದಾನೇ ಪ್ರಾಬ್ಲಮ್ ಶುರುವಾಗಿರೋದು, ಇದು ಬೇರೆ ಇನ್ವಿಸಿಬಲ್ ಗೋಡೆ ರೀತಿ ಕಾಣ್ತಿದೆ ಅಂತ ಹೇಳ್ಬೇಕಾದ್ರೆ ಈ ವಿಷಯ ನಿಜಾನಾ ಇಲ್ಲ ಸುಮ್ನೆ ಗಂಡ ಊಹೆ ಮಾಡ್ತಿದ್ದಾನ ಅಂತ ಹೀರೋಯಿನ್ಗೆ ಕನ್ಫ್ಯೂಷನ್ ಆಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಇಡೀ ಫ್ಯಾಮಿಲಿನೂ ಒಟ್ಟಿಗೆ ಕೂತು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ್ಲೇನೆ ಸೀರಿಯಸ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದರ ನಂತರ ಹೇಗೆ ನಾವು ನಮ್ಮ ಜೀವನ ಕಾಪಾಡ್ಕೋತೀವಿ, ಇಂತಹ ಸಮಯದಲ್ಲಿ ನಾವು ತುಂಬಾನೇ ಜೋಪಾನವಾಗಿರ್ಬೇಕು, ಧೈರ್ಯವಾಗಿರ್ಬೇಕು, ಅದ್ರಲ್ಲೂ ಮನೆ ಒಳಗಡೆನೆ ಇರ್ತಾ ಇರೋ ಎಲ್ಲರೂ ತುಂಬಾನೇ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ಬೇಕು ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ, ಅವನು ಆಲ್ರೆಡಿ ತಗೊಂಡಿಟ್ಟಿರ್ತಾನೆ ಅಲ್ವಾ ಮ್ಯೂಸಿಕ್ ಸಿಡೀಸ್ ಮತ್ತೆ ಮೂವಿ ಸಿಡೀಸ್ ಎಲ್ಲ, ಅದನ್ನೆಲ್ಲ ತೆಗೆದು ತೋರಿಸ್ತಾನೆ ಮಕ್ಕಳಿಗೆ. ಆದ್ರೆ ಇದ್ರಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಎರಡು ಸೀರೀಸ್ ಮಾತ್ರವೇ ಇರುತ್ತೆ. ಇದ್ರ ಪರವಾಗಿಲ್ಲ, ಅದನ್ನ ಚೇಂಜ್ ಮಾಡಿ ನೋಡ್ಕೊಳ್ಳೋಣ ಅಂತ ಅನ್ಕೋತಾರೆ. ಅದರ ನಂತರ ಮನೇಲಿ ಏನೆಲ್ಲ ವಿಷಯಗಳು ಇರ್ತಿದೆ, ಏನೆಲ್ಲ ಥಿಂಗ್ಸ್ ಎಲ್ಲ ಇರ್ತಿದೆ, ಊಟ ಎಷ್ಟಿದೆ, ಅದು ಎಷ್ಟು ದಿನಕ್ಕೆ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಇವ್ರುಗಳ ಹತ್ರ ಇರುವ ಊಟವೆಲ್ಲ ಆಲ್ಮೋಸ್ಟ್ ಇನ್ನವೇ ಒಂದು 2 ತಿಂಗಳಿಗೆ ಬರುತ್ತೆ ಅನ್ಸುತ್ತೆ. ಆದ್ರೆ ಇವ್ರುಗಳ ಹತ್ರ ನೀರು ಮತ್ತೆ ಪವರ್ ಮಾತ್ರವೇ ಕಡಿಮೆ ಇರ್ತಿರೋದು. ಆದ್ರಿಂದ ಅದನ್ನ ಮಾತ್ರ ಕೇರ್ಫುಲ್ ಆಗಿ ನಾವು ಯೂಸ್ ಮಾಡ್ಬೇಕು ಅಂತ ಡಿಸೈನ್ ಮಾಡ್ತಾರೆ. ಯಾಕೆಂದ್ರೆ ಅಕಸ್ಮಾತ್ ಅದು ಮಾತ್ರ ಇವ್ರುಗಳ ಹತ್ರ ಖಾಲಿ ಆಗ್ಬಿಡ್ತು ಅಂದ್ರೆ ಮತ್ತೆ ಅದು ಸಿಗುತ್ತೋ ಇಲ್ವೋ ಅನ್ನೋದೇ ಇವ್ರುಗಳಿಗೆ ಡೌಟ್
ಡೌಟ್ ಅಲ್ವಾ. ಅದರ ನಂತರ ನಮ್ಮ ಹೀರೋ ಅವನ ಮಗ ಮತ್ತೆ ಮಗಳಿಗೆ ಈ ಮೀನುಗಳನ್ನ ಹಿಡಿದ್ರೆ ಹೇಗೆ ಕಟ್ ಮಾಡ್ಬೇಕು, ಹೇಗೆ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ಕೊಡ್ತಿರ್ತಾನೆ. ಮೇ ಬಿ ಅಕಸ್ಮಾತ್ ಈ ವಿಷಯ ಕೂಡ ಇವ್ರುಗಳ ಜೀವನ ಕಾಪಾಡೋದಕ್ಕೆ ಯೂಸ್ಫುಲ್ ಆಗಿ ಇರ್ಬೋದಲ್ವಾ. ಸೊ ಹಾಗನ್ಕೊಂಡೆ ಅವನಿಗೆ ಗೊತ್ತಿರೋ ವಿಷಯ ಎಲ್ಲವನ್ನು ನಿಧಾನಕ್ಕೆ ತಾಳ್ಮೆಯಿಂದ ಮಕ್ಕಳಿಗೆ ಹೇಳ್ಕೊಡ್ತಿರ್ತಾನೆ ಹೀರೋ. ಸೊ ಮಕ್ಕಳು ಇಬ್ಬರುವೆ ತಂದೆ ಹೇಳ್ಕೊಡೋದು ಎಲ್ಲವನ್ನು ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಲ್ತ್ಕೊತಿರ್ತಾರೆ. ಮತ್ತೆ ಅದನ್ನು ದಾಟಿ ಅಪ್ಪ ನಮಗಾಗಿ ತುಂಬಾನೇ ಕಷ್ಟಪಡ್ತಿದ್ದಾರೆ, ಸೊ ನಾವೇ ಅವರಿಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಮಕ್ಕಳುವೆ ಮಾಡ್ತಿರ್ತಾರೆ. ಇದ್ರುವೆ ಅವ್ರುಗಳು ಚಿಕ್ಕ ಮಕ್ಕಳು ತಾನೆ, ಹಾಗೆ ದಿನಗಳು ಕಳೆಯುತ್ತೆ. 1 ವಾರ 2 ವಾರನೇ ಕಳೆದು ಬಿಡುತ್ತೆ. ಆದ್ರೆ ಮನೆ ಡೋರ್ನ ಮಾತ್ರ ಇವ್ರುಗಳಿಂದ ಓಪನ್ ಮಾಡೋಕೆ ಆಗ್ತಿಲ್ಲ, ಓಪನ್ ಮಾಡಿ ಹೊರಗಡೆ ಹೋಗಕ್ ಆಗ್ತಿಲ್ಲ. ಸೊ ಹೀಗಿರ್ಬೇಕಾದ್ರೆ ಒಂದು ದಿನ ನಮ್ಮ ಹೀರೋಯಿನ್ ಊಟವನ್ನ ರೆಡಿ ಮಾಡ್ಕೊಂಡೆ ಹೀರೋ ಹತ್ರ, ರೀ ನಮ್ಮ ಹತ್ರ ತುಂಬಾನೇ ಗಿಡಗಳ ಸೀಡ್ಸ್ ಇರ್ತಿದೆ ಅಲ್ವಾ, ಅದೇ ನಾವು ಹೊರಗಡೆ ತೋಟ ರೀತಿ ಇಟ್ಟು ವೆಜಿಟೇಬಲ್ಸ್ ಎಲ್ಲವನ್ನು ನಾವೇನೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಲ್ವಾ. ಆದ್ರೆ ಇವಾಗ ನಮ್ಮಿಂದ ಹೊರಗಡೆ ಹೋಗೋಕೆ ಆಗ್ತಾ ಇಲ್ಲ ಅಲ್ಲ, ಆದ್ರಿಂದ ಮನೆ ಒಳಗಡೆನೆ ಈ ಸೀಡ್ಸ್ ಅನ್ನ ಇಟ್ಟು ನಾವು ಗಿಡಗಳನ್ನ ಬೆಳೆಸೋಕೆ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ ಅಲ್ಲ ಅಂತ ಐಡಿಯಾ ಕೊಡ್ತಿರ್ತಾರೆ. ಯಾಕೆಂದ್ರೆ ಇವಾಗ ಇವ್ರ ಹತ್ರ ಇರ್ತಾ ಇರುವ ಊಟ 2 ತಿಂಗಳಲ್ಲಿ ಖಾಲಿ ಆಗ್ಬಿಡುತ್ತೆ. ಆದ್ರೆ ಡೋರ್ ಅನ್ನ ಓಪನ್ ಮಾಡೋದಕ್ಕೆ 2-3 ವರ್ಷ ಆಗ್ಬಿಟ್ರೆ, ಇಲ್ಲ ಕೊನೆವರೆಗೂ ಓಪನ್ ಮಾಡೋಕಾಗ್ಲಿಲ್ಲ ಅಂದ್ರೆ ಏನನ್ನ ಮಾಡೋದು, ಇವ್ರುಗಳಿಗೆ ತಿನ್ನೋದಕ್ಕೆ ಏನಾದ್ರೂ ಬೇಕು ಅಲ್ವಾ. ಆದ್ರಿಂದ ಇವಾಗ್ಲೇನೆ ನಾವು ಅದಕ್ಕಾದ ಆಲ್ಟರ್ನೇಟ್ ವಿಷಯವನ್ನ ಮಾಡಿರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಕಟ್ ಮಾಡಿದ್ರೆ ಸಂಜೆ ಆಗುತ್ತೆ. ನಮ್ಮ ಹೀರೋ ಕಿಟಕಿಯಿಂದ ಆ ಡಾಕ್ಟರ್ ಹತ್ರ ಮಾತಾಡಿಸ್ತಾನೆ. ಆವಾಗ್ಲೇನೆ ಒಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆ ಡಾಕ್ಟರ್ ಒಂದು ಡೆಂಟಿಸ್ಟ್ ಡಾಕ್ಟರ್. ಅದು ಮಾತ್ರ ಇಲ್ಲ, ಅವರ ಮನೆಯಲ್ಲಿ ಇವಾಗ ಆಲ್ರೆಡಿ ಊಟ ಎಲ್ಲ ಖಾಲಿ ಆಗ್ಬಿಟ್ಟಿದ್ಯಂತೆ. ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅವ್ರುಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೋತಾನೆ, ಆದ್ರೆ ಹೆಲ್ಪ್ ಮಾಡೋಕೆ ಆಗುತ್ತಾ, ಡೋರ್ನ ಓಪನ್ ಮಾಡೋಕೆನೆ ಆಗೋದಿಲ್ವಲ್ಲ. ಆದ್ರಿಂದ ಏನನ್ನ ಮಾಡೋದು ಅಂತ ಗೊತ್ತಾಗದೆ ತುಂಬಾನೇ ಅಪ್ಸೆಟ್ ಆಗಿ ಬೇಜಾರಾಗ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಇನ್ನವೇ 2 ವಾರಗಳು ಕಳೆದು ಬಿಡುತ್ತೆ. ಸೊ ಮನೇಲಿರೋರು ಯಾರುವೆ ಬೇಜಾರಾಗ್ಬಿಡ್ಬಾರ್ದು, ಬೋರಿಂಗ್ ಆಗಿ ಫೀಲ್ ಮಾಡಬಾರ್ದು ಅನ್ನೋದಕ್ಕಾಗಿ ನಮ್ಮ ಹೀರೋ ಮಗ ಮತ್ತೆ ಮಗಳನ್ನ ಜೊತೆಗೆ ಸೇರಿಸ್ಕೊಂಡು ಜೋರಾಗಿ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಅಂತ ಎಂಟರ್ಟೈನ್ಮೆಂಟ್ ಮಾಡಿ ಎಂಜಾಯ್ ಮಾಡ್ತಿರ್ತಾರೆ, ಎಂಜಾಯ್ ಮಾಡಿಸ್ತಿರ್ತಾರೆ, ಫನ್ ಮಾಡ್ತಿರ್ತಾರೆ. ತುಂಬಾನೇ ಫ್ಯಾಮಿಲಿ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಎಲ್ಲರನ್ನು ಖುಷಿಯಾಗಿ ಇಟ್ಕೊತಿರ್ತಾರೆ. ಯಾಕೆಂದ್ರೆ ಈ ರೀತಿ ಮಾಡಿ ಫ್ಯಾಮಿಲಿಯನ್ನ ಎಂಟರ್ಟೈನ್ಮೆಂಟ್ ಆಗಿ ಇಟ್ಕೊಂಡ್ರೆ ಮಾತ್ರವೇ ಈ ಕಠಿಣವಾದ ಸಿಚುವೇಶನ್ ಸ್ವಲ್ಪ ಹೊತ್ತಾದ್ರೂ ಮರೆತು ಖುಷಿಯಾಗಿರೋಕೆ. ಹೀಗಿರ್ಬೇಕಾದ್ರೆ ಹಾಗೆ ಸ್ವಲ್ಪ ದಿನದಲ್ಲಿ ಕ್ರಿಸ್ಮಸ್ ಬಂದ್ಬಿಡುತ್ತೆ. ಸೊ ಆವತ್ತಿನ ದಿನ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಆ ನೈಬರ್ಹುಡ್ ಅಲ್ಲಿ ಇರ್ತಾ ಇರೋರು ಎಲ್ಲರೂ ಅವರವರ ಮನೆಯಲ್ಲೇನೆ, ಆ ಕುಟುಂಬಗಳು ಅವರವರ ಮನೆ ಒಳಗಡೆನೆ ಕ್ರಿಸ್ಮಸ್ ಅನ್ನ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಒಬ್ಬೊಬ್ಬರು ದೂರದಲ್ಲಿ ಇರ್ತಿದ್ರು ಕೂಡ ಎಂಜಾಯ್ಮೆಂಟ್ ಅವರವರ ಒಳಗಡೆ ಖುಷಿನ ಕೊಡುತ್ತೆ, ನಂಬಿಕೆಯನ್ನು ಕೊಡುತ್ತೆ. ಅದೇ ತರ ಆವತ್ತಿನ ದಿನ ರಾತ್ರಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಮಲ್ಗೋಕೆ ಹೋಗ್ತಾರೆ. ಆವಾಗ ಮಕ್ಕಳಿಬ್ರು ನಿದ್ದೆ ಬರ್ತಿಲ್ಲ ಅಂತ ನಮ್ಮ ಹೀರೋ ಅವರ ಮಗ ಮತ್ತೆ ಮಗಳು ಒಂದು ಜಾಗದಲ್ಲಿ ಕೂತು ಮಾತಾಡ್ತಿರ್ತಾರೆ. ಆ ಸಮಯದಲ್ಲಿ ನಮ್ಮ ಪುಟ್ಟ ಹುಡುಗಿ ಕಿಟಕಿಯಿಂದ ಏನನ್ನು ಹೊರಗಡೆ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಯಾಕೆಂದ್ರೆ ಆ ಮಳೆಯಲ್ಲಿ ಇಲ್ಲಿಯವರೆಗೂ ನಮ್ಮ ಹುಡುಗಿ ನೋಡದೆ ಇರುವಂತಹ ಒಂದು ವಿಚಿತ್ರವಾದ ಮಾನ್ಸ್ಟರ್ ರೀತಿ ಏನೋ ಒಂದು ರೂಪ ನಿಂತಿರುತ್ತೆ. ಸೊ ಇದನ್ನ ನೋಡಿದ ತಕ್ಷಣ ನಮ್ಮ ಹುಡುಗಿ ತುಂಬಾನೇ ಶಾಕ್ ಆಗಿ ಫ್ರೀಸ್ ಆಗ್ಬಿಟ್ಟಿರ್ತಾಳೆ. ಆವಾಗ ನಮ್ಮ ಹುಡುಗ ನೋಡ್ಬಿಟ್ಟು, ಯಾಕಮ್ಮ ಏನಾಯ್ತು, ಏನೋ ಅಲ್ಲಿ ನೋಡ್ತಾ ಇದೆಯಾ ಅಂತ ಕೇಳ್ತಾನೆ. ಹುಡುಗಿನೂ ಅವರ ಅಣ್ಣನಿಗೆ ಹೇಳ್ತಾಳೆ. ಹುಡುಗನು ಬಂದು ನೋಡ್ತಾನೆ, ಆದ್ರೆ ಅವನ ಕಣ್ಣಿಗೆ ಏನುವೇ ಕಾಣೋದಿಲ್ಲ. ಆ ಮಾನ್ಸ್ಟರ್ ಅಲ್ಲಿಂದ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಮಕ್ಕಳಿಗೆ ಸೇಮ್ ಊಟವನ್ನೇ ಮತ್ತೆ ತಿಂದು ಬೋರ್ ಆಗ್ಬಿಟ್ಟಿರುತ್ತೆ. ಆವಾಗ ನಮ್ಮ ಚಿಕ್ಕ ಹುಡುಗಿ ನಿನ್ನೆ ರಾತ್ರಿ ಒಂದು ಮಾನ್ಸ್ಟರ್ ರೀತಿ ಬಂದಿದ್ದ ಒಂದು ರೂಪವನ್ನ ನೋಡಿರ್ತಾಳೆ ಅಲ್ವಾ. ಸೊ ಅದ್ರ ಬಗ್ಗೆ ಅವರ ಅಪ್ಪ ಅಮ್ಮನಿಗೆ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಅದನ್ನ ನೋಡೋದಕ್ಕೆ ತುಂಬಾನೇ ಭಯಾನಕವಾಗಿ ಇರ್ತಿದ್ರು ಕೂಡ ಅದು ತುಂಬಾನೇ ಒಳ್ಳೆ ಮಾನ್ಸ್ಟರ್, ಅದು ನೋಡೋದಕ್ಕೆ ಕ್ರೂರವಾಗಿನೇ ಇರ್ತಿತ್ತು. ಇದ್ರುವೆ ನನಗೆ ಅದು ಒಳ್ಳೆ ಮಾನ್ಸ್ಟರ್ ಅಂತ ಫೀಲ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ನಮ್ಮ ಹೀರೋಗೆ ಇದನ್ನ ನಂಬೋಕೆನೆ ಆಗ್ತಿಲ್ಲ. ಇಲ್ಲಿ ನೋಡು ಮಗಳೇ, ಇವೆಲ್ಲ ನಿನ್ನ ಕಲ್ಪನೆನೆ, ಯಾಕೆಂದ್ರೆ ತುಂಬಾ ದಿನಗಳಾಗಿ ಮನೆ ಒಳಗಡೆನೆ ಇರ್ತಾ ಇದೆಯಲ್ವಾ. ಸೊ ಇಲ್ಯೂಷನ್ಸ್ ಬಂದಿರ್ಬೇಕು ಅಷ್ಟೇನೆ, ಇಲ್ಲ ಅಂದ್ರೆ ನೀನು ಏನಾದ್ರೂ ಕನ್ಸ್ಕೊಂಡಿರ್ತೀಯ, ಬೇರೆ ಏನಾದ್ರೂ ನೋಡಿರ್ತೀಯ, ಅದಕ್ಕೇನೆ ಈ ರೀತಿ ಮಾನ್ಸ್ಟರ್ ಅಂತ ಅನ್ಕೋಬಿಟ್ಟಿದ್ಯಾ ಅಂತ ಅಪ್ಪ ಹುಡುಗಿ ಹೇಳಿದ ವಿಷಯವನ್ನ ಅಷ್ಟೇನು ದೊಡ್ಡದಾಗಿ ತಲೆಗೇನೆ ಹಾಕೊಳ್ಳೋದಿಲ್ಲ, ಈಸಿಯಾಗಿ ಬಿಟ್ಬಿಡ್ತಾರೆ. ಸೊ ಈ ರೀತಿ ಅಪ್ಪ ಅವರು ಹೇಳಿದ ತಕ್ಷಣವೇ ಇದನ್ನ ಕೇಳಿ ನಮ್ಮ ಚಿಕ್ಕ ಹುಡುಗಿ ತುಂಬಾನೇ ಬೇಜಾರಾಗ್ತಾಳೆ. ಅವಳು ಬೇಜಾರಾಗಿದ್ದನ್ನ ನೋಟ್ ಮಾಡಿದ ತಕ್ಷಣವೇ ಅಮ್ಮ ಅವರು ಅಂದ್ರೆ ನಮ್ಮ ಹೀರೋಯಿನ್ ಹೋಮ್ ಮೇಡ್ ಕುಕೀಸ್ ಅನ್ನ ರೆಡಿ ಮಾಡಿರ್ತಾರೆ. ಅದನ್ನ ಎಲ್ಲರಿಗೂ ತಿನ್ನೋದಕ್ಕೆ ಕೊಟ್ಟು ಡೈವರ್ಟ್ ಮಾಡ್ತಾರೆ. ಸೊ ಸ್ವಲ್ಪ ಹೊತ್ತಲ್ಲಿ ಇಡೀ ಫ್ಯಾಮಿಲಿನವೇ ಮತ್ತೆ ಖುಷಿ ಆಗ್ಬಿಡ್ತಾರೆ, ನಾರ್ಮಲ್ ಮೋಡ್ಗೆ ಬಂದ್ಬಿಡ್ತಾರೆ. ಹಾಗೆ ಕಟ್ ಮಾಡಿದ್ರೆ ಆವತ್ತಿನ ದಿನ ರಾತ್ರಿ ಆಗುತ್ತೆ. ಮಕ್ಕಳು ಇಬ್ಬರು ಮಲ್ಗಾದ ಮೇಲೆ ಹೀರೋ ಮತ್ತೆ ಹೀರೋಯಿನ್ ಸೈಲೆಂಟ್ ಆಗಿ ಕೂತು ಮಾತಾಡ್ತಿರ್ತಾರೆ. ಅದರಲ್ಲೂ ಸಿಡಿ ಪ್ಲೇಯರ್ ಅಲ್ಲಿ ಒಂದು ಮೂವಿಯನ್ನ ಹಾಕಿ ಪ್ಲೇ ಮಾಡೋಕೆ ಬಿಟ್ಟು ಅದನ್ನ ನೋಡ್ಕೊಂಡೇನೆ ಮಾತಾಡ್ತಿರ್ತಾರೆ. ಆದ್ರೆ ಆ ಮೂವಿಯನ್ನ ನಮ್ಮ ಹೀರೋಯಿನ್ ಆಲ್ರೆಡಿ ತುಂಬಾ ಸಲ ನೋಡ್ಬಿಟ್ಟಿರೋದ್ರಿಂದ ಮತ್ತೆ ಅದನ್ನ ನೋಡೋದಕ್ಕೆ ತುಂಬಾನೇ ಬೋರ್ ಆಗ್ತಿರುತ್ತೆ. ಟೋಟಲ್ ಆಗಿ 2 ಮೂವಿ ಸಿಡೀಸ್ ಅನ್ನ ತಾನೇ ಇವ್ರುಗಳು ಇಟ್ಟಿರೋದು, ಅದನ್ನೇ ಎಷ್ಟು ಸಲ ರಿಪೀಟೆಡ್ ಆಗಿ ನೋಡೋಕಾಗುತ್ತೆ. ಇದ್ರ ಟೈಮ್ ಪಾಸ್ ಗೆ ಬೇರೆ ಏನು ಇಲ್ಲ ಅನ್ನೋದ್ರಿಂದ ಅದನ್ನೇ ನೋಡ್ತಿರ್ತಾರೆ. ಆ ಸಮಯದಲ್ಲಿ ಇಬ್ಬರು ಕಿಟಕಿಯಿಂದ ಹೊರಗಡೆ ನೋಡ್ಬೇಕಾದ್ರೆ ಹೊರಗಡೆ ತುಂಬಾನೇ ಅನಿಮಲ್ಸ್ ಹಾಗೆ ಫ್ರೀ ಆಗಿ ಸುತ್ತಾಡ್ತಿರ್ತವೆ. ಸೊ ಮನುಷ್ಯರು ಮಾತ್ರ ಅವರವರ ಮನೆ ಒಳಗಡೆನೆ ಸಿಗಾಕೋಬಿಟ್ಟಿರೋದ್ರಿಂದ ವೈಲ್ಡ್ ಅನಿಮಲ್ಸ್ ಎಲ್ಲವೇ ಹಾಗೆ ಫ್ರೀ ಆಗಿ ಸುತ್ತಾಡ್ತಿರುತ್ತೆ, ತುಂಬಾನೇ ಜಾಲಿಯಾಗಿ ಫ್ರೀಡಮ್ ಆಗಿ ಇರ್ತಿರುತ್ತೆ. ಸೊ ಇವನ್ನೆಲ್ಲ ನೋಡಿದ ಇವ್ರುಗಳುವೆ ನಾವೇ ಯಾವಾಗ ಈ ರೀತಿ ಫ್ರೀ ಆಗಿ ಹೊರಗಡೆ ಸುತ್ತಾಡ್ತೀವೋ ಅಂತ ಹೇಳಿ ಫೀಲ್ ಮಾಡ್ತಿರ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆಲ್ರೆಡಿ ಇವ್ರುಗಳಿಗೆ ಕ್ರಿಸ್ಮಸ್ ಗೆ ತುಂಬಾನೇ ಗಿಫ್ಟ್ಸ್ ಬಂದಿರುತ್ತೆ ಅಲ್ವಾ, ಅಂದ್ರೆ ಹಳೆ ಗಿಫ್ಟ್ಸ್ ಹೋದ ವರ್ಷದ್ದೆಲ್ಲ ಅವನ್ನೆಲ್ಲ ಮನೆ ಒಳಗಡೆನೆ ಫ್ಯಾಮಿಲಿ ಒಬ್ಬರಿಗೊಬ್ಬರು ಚೇಂಜ್ ಮಾಡಿ ಕೊಟ್ಕೋತಾರೆ. ಹೊಸದಾಗಿ ಯಾವುದೇ ವಿಷಯ ಇಲ್ಲ ಅಂದ್ರೂ ಕೂಡ ಇವ್ರುಗಳು ಸೆಲೆಬ್ರೇಟ್ ಮಾಡೋದಕ್ಕೆ ಖುಷಿಯಾಗಿರೋದಕ್ಕೆ ಏನನ್ನಾದ್ರೂ ಒಂದು ವಿಷಯ ಮಾಡ್ಲೇಬೇಕಲ್ವಾ, ಆವಾಗ ತಾನೇ ಟೈಮ್ ಪಾಸ್ ಆಗುತ್ತೆ. ಆದ್ರಿಂದಾನೇ
ತುಂಬಾನೇ ಈ ರೀತಿ ಗಿಫ್ಟ್ಸ್ ಅನ್ನು ಚೇಂಜ್ ಮಾಡಿ ಕೊಟ್ಕೊಂಡು ಖುಷಿ ಆಗ್ತಿದ್ದಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಯಾವಾಗ ತಾನೇ ಇದರಿಂದ ನಮಗೆ ಮೋಕ್ಷ ಸಿಗುತ್ತೆ, ಇದನ್ನ ಬಿಟ್ಟು ಯಾವಾಗ ನಾವು ಫ್ರೀ ಆಗ್ತೀವಿ ಅಂತ ತಾನೇ ಅವರ ಮನಸ್ಸೊಳಗಡೆ ಅನಿಸ್ತಿರುತ್ತೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಟೊಮೊಟೊ ಗಿಡವನ್ನ ಮನೆ ಒಳಗಡೆನೆ ನಡ್ಸಿ ಬೆಳೆಸಿರ್ತಾಳೆ. ಅದು ನಿಧಾನಕ್ಕೆ ಬೆಳ್ಕೊಂಡಿರುತ್ತೆ. ಇದನ್ನ ನೋಡ್ಬೇಕಾದ್ರೆ ಅವ್ರಗಳಿಗೆ ಒಂದು ನಂಬಿಕೆ ಬರುತ್ತೆ, ಇವಾಗ ನಮ್ಮ ಹತ್ರ ಇರುವ ಸ್ಟೋರೇಜ್ ಊಟ ಖಾಲಿ ಆಗ್ಬಿಟ್ರು ಕೂಡ ಅದರ ನಂತರ ನಮಗೆ ತಿನ್ನೋದಕ್ಕೆ ಊಟ ಸಿಗ್ಬಿಡುತ್ತೆ ಅಂತ ಹೇಳಿ ಖುಷಿ ಆಗ್ತಿರ್ತಾರೆ. ಆದ್ರೆ ಆ ಖುಷಿ ಸ್ವಲ್ಪ ಹೊತ್ತು ಕೂಡ ಕಂಟಿನ್ಯೂ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಪುಟ್ಟ ಹುಡುಗಿ ಅವರ ಮನೆ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ಡಾಕ್ಟರ್ ಅವರ ಹೆಂಡತಿಯನ್ನ ಕಿಟಕಿಯಿಂದ ನೋಡ್ತಾಳೆ. ಅವರನ್ನ ನೋಡಿದ್ರೇನೆ ಅವರಿಗೆ ಹೆಲ್ತ್ ಕಂಡೀಷನ್ ತುಂಬಾನೇ ವೀಕ್ ಆಗಿರ್ತಿದೆ ಅನ್ಸುತ್ತೆ, ಅವರಿಂದ ಆಗ್ತಾನೆ ಇಲ್ಲ. ಸೊ ಇದನ್ನ ನೋಡುವ ನಮ್ಮ ಹೀರೋ ಅವನ ಫ್ಯಾಮಿಲಿ ತುಂಬಾನೇ ಬೇಜಾರಾಗ್ತಾರೆ. ಯಾಕೆಂದ್ರೆ ಇವ್ರಗಳ ಕಣ್ ಮುಂದೆನೆ ಒಬ್ಬರು ಏಜ್ ಆದವರು ತುಂಬಾನೇ ಹೆಲ್ತ್ ಅಪ್ಸೆಟ್ ಆಗಿ ಇರ್ತಿದ್ದಾರೆ ಅಲ್ವಾ, ಹೆಲ್ಪ್ ಮಾಡೋಕೆನೆ ಆಗ್ತಿಲ್ಲ. ಹಾಗಿರ್ಬೇಕಾದ್ರೆ ದಿನಗಳು ಕೊಳೆಯುತ್ತೆ. ಸ್ವಲ್ಪ ದಿನದಲ್ಲಿ ಆ ಡಾಕ್ಟರ್ ಅವರ ಹೆಂಡತಿ ಕೂಡ ಸತ್ತೋಗ್ಬಿಡ್ತಾರೆ. ಸೊ ಆ ಘಟನೆ ಡಾಕ್ಟರ್ ಅವರ ಫ್ಯಾಮಿಲಿಯನ್ನ ಮಾತ್ರ ಇಲ್ಲ, ನೈಬರ್ಹುಡ್ ಅಲ್ಲಿ ಇರ್ತಾ ಇರುವ ಎಲ್ಲಾ ಫ್ಯಾಮಿಲಿಯನ್ನು ಅಫೆಕ್ಟ್ ಮಾಡುತ್ತೆ. ಎಲ್ಲರಿಗೂ ತುಂಬಾನೇ ಬೇಜಾರಾಗ್ತಿರ್ತಾರೆ. ಆದ್ರೆ ನಮ್ಮ ಹೀರೋನ ಫ್ಯಾಮಿಲಿಗೆ ಮಾತ್ರ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ, ಇವತ್ತು ಅವರು ಸತ್ತಿದ್ದಾರೆ ಅಂದ್ರೆ ನಾಳೆ ನಾವಾಗಿರ್ಬಹುದು, ಇಲ್ಲ ಯಾರಾಗ್ಬೇಕಾದ್ರೂ ಇರಬಹುದು ಅನ್ನೋ ತರ ಯೋಚನೆ ಮಾಡಿ ಬೇಜಾರಾಗ್ತಿರ್ತಾರೆ. ಸೊ ಆ ರೀತಿ ಅಪ್ಸೆಟ್ ಆಗಿರ್ಬೇಕಾದ್ರೂ ಕೂಡ ನಮ್ಮ ಹೀರೋಗೆ ಇನ್ನೊಂದು ಶಾಕಿಂಗ್ ವಿಷಯ ಕಾದಿರುತ್ತೆ. ಅದು ಏನು ಅಂದ್ರೆ ಅವರ ನಾಯಿಗೆ ಕೊಡ್ತಿರ್ತಾರೆ ಅಲ್ವಾ ಮೆಡಿಸನ್ಸ್, ಅದು ಕೂಡ ಇವಾಗ ಆಲ್ಮೋಸ್ಟ್ ಖಾಲಿ ಆಗ್ತಿದೆ. ಸೊ ಅದನ್ನ ನೋಡಿ ತುಂಬಾನೇ ಬೇಜಾರಾಗ್ತಿರ್ತಾರೆ. ಆ ಟ್ಯಾಬ್ಲೆಟ್ಸ್ ಇಲ್ಲ ಅಂದ್ರೆ ಆ ನಾಯಿ ಸತ್ತೋಗ್ಬಿಡುತ್ತೆ ಅನ್ಸುತ್ತೆ. ಆದ್ರಿಂದ ಹೀರೋ ತುಂಬಾನೇ ಬೇಜಾರಾಗಿ ಆ ನಾಯಿಯ ಜೊತೆನೆ ಇದ್ಕೊಂಡು ಅದಕ್ಕೆ ಬೇಕಾಗಿರುವ ವಿಷಯ ಎಲ್ಲವನ್ನು ಅಡಿಗೆ ಮಾಡಿ ಕೊಟ್ಟು ಚೆನ್ನಾಗಿ ನೋಡ್ಕೋತಿರ್ತಾರೆ. ಹಾಗೆ ದಿನಗಳು ಕಳೀತಿರುತ್ತೆ. ಒಂದು ದಿನ ರಾತ್ರಿ ಎಲ್ಲರೂ ಮಲಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಎಚ್ಚರಿಯಾಗಿದೆ ನಮ್ಮ ಪುಟ್ಟ ಹುಡುಗಿ ಅವರ ನಾಯಿಯನ್ನೇ ಒಂದು ರೀತಿ ವಿಚಿತ್ರವಾಗಿ ನೋಡ್ತಿರ್ತಾಳೆ. ನಂತರ ಹಾಗೆ ಕಿಟಕಿಯಿಂದ ಹೊರಗಡೆ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ನೆಕ್ಸ್ಟ್ ಸೆಕೆಂಡ್ ಏನನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಏನು ಅಂತ ನೋಡಿದ್ರೆ ಹೊರಗಡೆ ಆ ಪಕ್ಕದ ಮನೆ ಹುಡುಗಿ ವಿಂಡೋ ಹತ್ರ ಬಂದು ನಿಂತ್ಕೊಂಡು ನನ್ನನ್ನ ಕಾಪಾಡಿ, ದಯವಿಟ್ಟು ನನ್ನನ್ನು ಒಳಗಡೆ ಬಿಡಿ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾಳೆ. ನಿಮ್ಮ ಮನೆ ಒಳಗಡೆ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಕೇಳ್ಕೊತಿರ್ತಾಳೆ. ಸೊ ಆ ಹುಡುಗಿ ಸದ್ದನೆ ಕೇಳಿ ಇಡೀ ನಮ್ಮ ಹೀರೋನ ಫ್ಯಾಮಿಲಿ ಎಲ್ಲರೂ ಆ ಕಿಟಕಿ ಕಡೆಗೆ ಬಂದ್ಬಿಡ್ತಾರೆ. ಆವಾಗ ಪಕ್ಕದ ಮನೆ ಹುಡುಗಿ ಜೀವಕ್ಕಾಗಿ ಹೆದರಿ ತುಂಬಾನೇ ಹತ್ಬಿಟ್ಟು ಅವನು ನಿಮ್ಮ ಎಲ್ಲರನ್ನು ಕೊಂದ್ಬಿಡ್ತಾನೆ, ಯಾರನ್ನು ಅವನು ಸುಮ್ನೆ ಬಿಡೋದಿಲ್ಲ ಅಂತ ಕಿರ್ಚ್ಕೊತಾನೆ ಇರ್ತಾಳೆ. ಇವ್ರುಗಳಿಗೆ ಏನುವೇ ಅರ್ಥ ಆಗ್ತಿಲ್ಲ, ಏನಮಾಯ್ತು, ಯಾಕೆ ನೀನು ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳೋಷ್ಟ್ರಲ್ಲಿ ಆ ಹುಡುಗಿಯ ಹಿಂದೆ ಕಪ್ಪು ಕಲರ್ ಶ್ಯಾಡೋ ಆಗಿ ಒಂದು ರೂಪ ಎದ್ದು ನಿಂತ್ಕೊಳ್ಳುತ್ತೆ ದೊಡ್ಡದಾಗಿ. ನೆಕ್ಸ್ಟ್ ಸೆಕೆಂಡ್ ಆ ಕತ್ತಲೆಯ ಒಳಗಡೆಯಿಂದ ಒಂದು ದೊಡ್ಡ ರಾಕ್ಷಸ ಮಾನ್ಸ್ಟರ್ ಹೊರಗಡೆ ಬಂದು ಒಂದೇ ಸೆಕೆಂಡ್ ಅಲ್ಲಿ ಆ ಹುಡುಗಿಯನ್ನ ಹಿಡಿದು ಎಲ್ಕೊಂಡು ಎರಡಾಗಿ ಕಿತ್ತು ಎಸ್ದು ಬಿಡುತ್ತೆ. ಸೊ ಈ ಸೀನ್ ಅನ್ನು ನೋಡ್ಬೇಕಾದ್ರೆ ಇಡೀ ಫ್ಯಾಮಿಲಿ ನೀವೇ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ಇವ್ರುಗಳು ಇರ್ತಾ ಇರುವ ನೈಬರ್ಹುಡ್ ಏರಿಯಾದಲ್ಲಿ ಇದೇ ರೀತಿಯ ಮಾನ್ಸ್ಟರ್ಸ್ ತುಂಬಾನೇ ಅಲ್ಲಿ ಓಡಾಡ್ತಾ ಇರೋದನ್ನು ನೋಡ್ತಾರೆ. ಇವ್ರುಗಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಏನಿದು ಅಂತ ತುಂಬಾನೇ ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಜಾಗ ಪೂರ್ತಿ ಒಂದು ಲೈಟ್ ತುಂಬಾನೇ ಬ್ರೈಟ್ ಆಗಿ ಹೊಡೆಯೋ ರೀತಿ ಕಾಣುತ್ತೆ. ಸ್ವಲ್ಪ ಹೊತ್ತಲ್ಲಿ ಆ ಪಕ್ಕದ ಮನೆ ಹುಡುಗಿಯನ್ನು ಕಾಣ್ತಿಲ್ಲ, ಅಲ್ಲಿ ಇದ್ದ ಮಾನ್ಸ್ಟರ್ಸ್ ಅನ್ನು ಕಾಣ್ತಿಲ್ಲ. ಆ ಜಾಗದಲ್ಲಿ ಏನುವೇ ನಡೆದಿಲ್ಲ ಅನ್ನೋ ರೀತಿ ಸೈಲೆಂಟ್ ಆಗ್ಬಿಡುತ್ತೆ. ಅಷ್ಟೇ ಇದನ್ನ ನೋಡಿರುವ ನಮ್ಮ ಹೀರೋಗೆ ಹೇಗಾಗ್ಬೇಕು, ಶಾಕ್ ಆಗ್ಬಿಟ್ಟಿರ್ತಾನೆ. ಸೊ ತಕ್ಷಣವೇ ಅವನ ಫ್ಯಾಮಿಲಿಯನ್ನ ಕರೆದು ಇನ್ ಮುಂದೆ ಯಾರುವೆ ಕಿಟಕಿ ಕಡೆ ಬರ್ಲೇಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಅನ್ನ ಹಾಕ್ತಾರೆ. ಅದು ಮಾತ್ರ ಇಲ್ಲ, ಇವಾಗ್ಲೇನೆ ತನ್ನ ಮಗಳು ಹೇಳಿದ ವಿಷಯ ಎಲ್ಲವನ್ನು ನಂಬ್ತಾನೆ. ಆದ್ರಿಂದ ನಮ್ಮ ಪುಟ್ಟ ಹುಡುಗಿ ಇಲ್ಲಿಯವರೆಗೆ ಅವಳ ಡ್ರಾಯಿಂಗ್ ಬುಕ್ಸ್ ಅಲ್ಲಿ ಎಲ್ಲವನ್ನು ಮೆನ್ಷನ್ ಮಾಡಿ ಡ್ರಾಯಿಂಗ್ ಮಾಡಿಟ್ಟಿರ್ತಾಳೆ. ಸೊ ಇಡೀ ಫ್ಯಾಮಿಲಿ ನೀವೇ ಒಟ್ಟಿಗೆ ಕೂತು ಆ ಡ್ರಾಯಿಂಗ್ಸ್ ಅನ್ನ ನೋಡ್ತಿರ್ತಾರೆ. ಆವಾಗ ನಮ್ಮ ಹೀರೋನ ಮಗಳು, ನಾನು ಇದಕ್ಕೂ ಮುಂಚೆನೆ ಈ ಮಾನ್ಸ್ಟರ್ ಅನ್ನ ನೋಡಿದೀನಿ, ಅದರಲ್ಲಿ ಒಂದು ಮಾನ್ಸ್ಟರ್ ಮಾತ್ರ ಒಳ್ಳೆ ಮಾನ್ಸ್ಟರ್ ಅಂತ ಅನ್ಸುತ್ತೆ, ಅದು ಖಂಡಿತ ಒಳ್ಳೆ ಮಾನ್ಸ್ಟರ್ ಆಗಿ ಇರ್ಬೇಕು ಅಂತ ಹೇಳ್ತಿರ್ತಾಳೆ. ಆದ್ರೆ ಇವಾಗ್ಲೂ ನಮ್ಮ ಹೀರೋ ಅವನ ಮಗಳು ಹೇಳೋದನ್ನ ನಂಬ್ತಾ ಇಲ್ಲ. ಮಾನ್ಸ್ಟರ್ ಅಂದ್ರೆ ಎಲ್ಲವೇ ಮಾನ್ಸ್ಟರ್ಸೇ, ಅದರಲ್ಲಿ ಒಳ್ಳೇದು ಕೆಟ್ಟದು ಅಂತೆಲ್ಲ ಏನುವೇ ಇಲ್ಲ, ಅವೆಲ್ಲ ಕ್ರೂರ, ಅವೆಲ್ಲ ಹೇಗೆ ಇದ್ರು ಅವನ್ನ ಬಿಟ್ಟು ನಾವು ತುಂಬಾ ದೂರದಲ್ಲೇ ಇರಬೇಕು, ಇದರಿಂದ ಏನೇ ಆದ್ರೂ ಸರಿ ನಾನು ನಿಮ್ಮ ಎಲ್ಲರನ್ನು ಕಾಪಾಡ್ತೀನಿ ಅಂತ ಅವನ ಫ್ಯಾಮಿಲಿಗೆ ಮಾತು ಕೊಡ್ತಿರ್ತಾನೆ. ಸೊ ಈ ಘಟನೆ ನಂತರ ಫ್ಯಾಮಿಲಿ ಎಲ್ಲರೂ ತುಂಬಾನೇ ಹೆದರ್ಕೊಬಿಟ್ಟಿರ್ತಾರೆ ಅಲ್ವಾ. ಸೊ ಎಲ್ಲರೂ ಒಂದೇ ರೂಮ್ ಅಲ್ಲಿ ಒಂದೇ ಬೆಡ್ ಅಲ್ಲಿ ಮಲ್ಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ದಿನಗಳು ಕಳೀತಿರುತ್ತೆ. ಹೀಗಿರ್ಬೇಕಾದ್ರೆ ಒಂದು ದಿನ ನಮ್ಮ ಹೀರೋ ಕಿಟಕಿ ಹತ್ರ ಬಂದು ನಿಂತು ಸುತ್ತಮುತ್ತ ಇರುವ ಅವರ ಪಕ್ಕದ ಮನೆ ಎಲ್ಲವನ್ನು ನೋಡ್ತಾನೆ. ಡಾಕ್ಟರ್ ಅವರ ಹೆಂಡತಿ ಸತ್ತೋಗಿರುವ ವಿಷಯವನ್ನು, ಮತ್ತೆ ಅದ್ರ ಪಕ್ಕದಲ್ಲೇ ಇರ್ತಾ ಇರುವ ಮನೆಯಲ್ಲಿ ಅಲ್ಲಿ ಇರ್ತಾ ಇರುವ ಕುಟುಂಬ ಯಾವಾಗ ನೋಡಿದ್ರು ಜಗಳ ಮಾಡ್ಕೊತಾನೆ ಇರ್ತಾರೆ ಏನಾದ್ರೂ ಒಂದು ವಿಷಯಕ್ಕೆ, ಅವನ್ನೆಲ್ಲ ನೋಡ್ತಿರ್ತಾನೆ. ಇವನ್ನೆಲ್ಲ ನಮ್ಮ ಮಕ್ಕಳು ನೋಡಿದ್ರೆ ಏನಾದ್ರೂ ಬೇಜಾರಾಗ್ಬಿಡ್ತಾರೋ ಅಂತ ಅನ್ಕೊಂಡ ನಮ್ಮ ಹೀರೋ ಫಟ್ ಅಂತ ಕಿಟಕಿಗೆ ವಿಂಡೋ ಸ್ಕ್ರೀನ್ ಹಾಕಿ ಕವರ್ ಮಾಡ್ತಾನೆ. ನಂತರ ಮಕ್ಕಳ ಹತ್ರ, ಇಲ್ಲಿ ನೋಡಿ ಮಕ್ಕಳ, ಇದರ ನಂತರ ಆಪೋಸಿಟ್ ಮನೆಗಳಲ್ಲಿ ಏನು ನಡೀತಿದೆ ಅನ್ನೋ ವಿಷಯವನ್ನೆಲ್ಲ ನೀವು ನೋಡ್ಲೇಬಾರ್ದು ಅಂತ ಇಬ್ಬರ ಮಕ್ಕಳಿಗೂ ಹೇಳ್ಬೇಕಾದ್ರೆ ಮಕ್ಕಳು, ಅಪ್ಪ ಏನಕ್ಕೆ ಬರ್ತಾ ಬರ್ತಾ ಇಷ್ಟೊಂದು ರೂಲ್ಸ್ ಎಲ್ಲ ಹಾಕ್ತಿದಾರಲ್ಲ ಅಂತ ಫೀಲ್ ಮಾಡ್ತಿರ್ತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ಮನೆ ಒಳಗಡೆನೆ ನಮ್ಮ ಹೀರೋನ ಮಗ ಮತ್ತೆ ಮಗಳು ಎಕ್ಸರ್ಸೈಸ್ ಮಾಡ್ತಿರ್ತಾರೆ. ಹುಡುಗ ಜಾಗಿಂಗ್ ಹೋಗ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಚಿಮ್ನಿಯಿಂದ ಒಂದು ಟೋಪಿ ಬಂದು ಕೆಳಗಡೆ ತುಬುಕ್ ಅಂತ ಬೀಳುತ್ತೆ. ಅದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋ ಮೇಲ್ಗಡೆ ನೋಡ್ತಾರೆ. ಇಷ್ಟು ದಿನಗಳಾಗಿ ಕ್ಲೋಸ್ ಆಗಿದ್ದ ಚಿಮ್ನಿ ಇವಾಗ ಓಪನ್ ಆಗ್ಬಿಟ್ಟಿದೆ. ಸೊ ಇದನ್ನ ನೋಡಿದ ತಕ್ಷಣ ಇವ್ರುಗಳಿಗೆ
ಇವರುಗಳಿಗೆ ಒಂದು ಹೊಸ ನಂಬಿಕೆ ಹುಟ್ಟುತ್ತೆ. ಸೊ ಇಲ್ಲಿ ಇರೋದ್ರಲ್ಲಿ ಯಾರು ತುಂಬಾನೇ ಸಣ್ಣಕ್ಕೆ ಪುಟ್ಟಕ್ಕೆ ಇರ್ತಿದ್ದಾರೆ. ನಮ್ಮ ಚಿಕ್ಕ ಹುಡುಗಿ ತಾನೆ. ಸೊ ಹುಡುಗಿ, ಅಪ್ಪ ನಾನು ಮೇಲ್ಗಡೆ ಹೋಗಿ ಏನಿದೆ ಏನು ಕಾಣ್ತಿದೆ ಅಂತ ನೋಡಿ ಹೇಳ್ತೀನಿ ಅಪ್ಪ ಅಂತ ಹೇಳ್ಬೇಕಾದ್ರೆ ಪೇರೆಂಟ್ಸ್ ತುಂಬಾನೇ ಸೇಫ್ಟಿ ಆಗಿ ಸರಿ ಆಯ್ತಮ್ಮ ಅಂತ ಹೇಳಿ ಮಗಳನ್ನ ಚಿಮ್ನಿ ದಾರಿಯಲ್ಲಿ ನಿಧಾನಕ್ಕೆ ಮೇಲ್ಗಡೆ ಕಳಿಸ್ಕೊಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ಹುಡುಗಿನ ಮೇಲ್ಗಡೆ ಬಂದ್ಬಿಡ್ತಾಳೆ. ಆದ್ರೆ ಅವಳಿಂದ ಕೈಯನ್ನ ಮಾತ್ರವೇ ಹೊರಗಡೆ ಹಾಕೋಕಾಗ್ತಿದೆ. ಚಿಮ್ನಿ ಮೇಲೆ ಸುತ್ತ ಹಾಕಿರುವ ಗ್ರಿಲ್ ಗೇಟ್ ಇಂದ ಅವಳಿಂದ ಹೊರಗಡೆ ಹೋಗೋಕಾಗ್ತಿಲ್ಲ. ಸೊ ಬೇರೆ ದಾರಿ ಇಲ್ಲದೆ ಹೀರೋ ಮತ್ತೆ ಮಗಳನ್ನ ಕೆಳಗಡೆ ಸೇಫ್ ಆಗಿ ಇಳಿಸ್ಬಿಡ್ತಾನೆ. ಆದ್ರೆ ಆ ಸಮಯ ಅಂತ ನೋಡಿ ನಾಯಿ ನೋವಿನಿಂದ ಕಿರ್ಚ್ಕೊತಿರುತ್ತೆ. ಸೊ ಇದನ್ನ ನೋಡಿದ ಇಡೀ ಫ್ಯಾಮಿಲಿನೂ ತುಂಬಾನೇ ಬೇಜಾರಾಗಿ ಆ ನಾಯಿ ಹತ್ರ ಹತ್ಕೊಂಡೇ ಹೋಗ್ತಾರೆ. ಹೋಗಿ ನೋಡಿದ್ರೆ ನಾಯಿಗೆ ತುಂಬಾನೇ ಹೆಲ್ತ್ ಕಂಡೀಷನ್ ವೀಕ್ ಆಗ್ಬಿಟ್ಟಿದೆ. ಅದಕ್ಕೆ ಬೇಕಾಗಿದ್ದ ಮೆಡಿಸಿನ್ಸ್ ಎಲ್ಲವೂ ಖಾಲಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಇದ್ರ ಮೇಲೆ ಆ ನಾಯಿಯನ್ನ ಕಾಪಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣವೇ ಹೀರೋ ಇದ್ರ ಮೇಲೆ ನಾಯಿ ನೋವಿನಲ್ಲಿ ನರಳಬಾರ್ದು ಅಂತ ಒಂದು ಡಿಸಿಷನ್ ತಗೋತಾನೆ. ಸೊ ಕಣ್ಣಲ್ಲಿ ಫುಲ್ಲು ನೀರ್ ಕಚ್ಕೊಂಡು ಮನಸ್ಸೇ ಬರ್ದೇ ಇದ್ರು ಕೂಡ ಅವನ ಗನ್ನನ್ನು ಯೂಸ್ ಮಾಡಿ ಆ ನಾಯಿಗೆ ಶೂಟ್ ಮಾಡಿ ಅದನ್ನ ಕೊಳ್ತಾನೆ. ಸೊ ಇದರಿಂದ ಫ್ಯಾಮಿಲಿಯಲ್ಲಿ ಇರ್ತಾ ಇರುವ ನಾಲ್ವರಿಗೆ ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನಮ್ಮ ಹೀರೋಯಿನ್ ಬಂದು ಸರಿ ಆಯ್ತು ಆ ನಾಯಿಯ ಬಾಡಿಯನ್ನ ಹಾಗೆ ಚಿಮ್ನಿಯಲ್ಲಿ ಇಟ್ಟು ಸುಟ್ಟಾಕ್ ಬಿಡೋಣ ಅಂತ ಹೇಳ್ತಾಳೆ. ಆದ್ರೆ ಅದಕ್ಕೆ ನಮ್ಮ ಹೀರೋ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಇವ್ರುಗಳು ಇವಾಗ ಇರ್ತಾ ಇರುವ ಸಿಚುವೇಶನ್ ಅಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನು ವೇಸ್ಟ್ ಮಾಡಬಾರ್ದು ಅಂತ ಅನ್ಕೋತಿದ್ದಾನೆ. ಆದ್ರಿಂದ ಮುಂದೆ ಬರುವ ದಿನಗಳಲ್ಲಿ ಊಟ ಏನಾದ್ರೂ ಖಾಲಿ ಆಗ್ಬಿಡ್ತು ಅಂದ್ರೆ ಈ ಮಾಂಸವೇ ಇವ್ರುಗಳ ಜೀವವನ್ನ ಕಾಪಾಡುತ್ತೆ ಅಂತ ಅನ್ಕೋತಿದ್ದಾನೆ. ಸೊ ಇದನ್ನ ಹೇಳೋದಕ್ಕೆ ಅವನಿಗೆ ತುಂಬಾನೇ ಬೇಜಾರಾಗ್ತಾನೆ ಇರುತ್ತೆ, ನೋವಾಗ್ತಿರುತ್ತೆ. ಇದ್ರೂ ಅವ್ರಗಳಿಗೂ ಬೇರೆ ದಾರಿ ಇಲ್ಲ ಅಲ್ವಾ. ಆದ್ರೆ ಈ ಡಿಶ್ ನಮ್ಮ ಹೀರೋಯಿನ್ಗೆ ಒಂದು ಚೂರು ಇಷ್ಟನೇ ಆಗ್ತಾ ಇಲ್ಲ. ನಾವು ಪ್ರೀತಿಯಿಂದ ಸಾಕಿದ ನಾಯಿಯ ಮಾಂಸವನ್ನೇ ತಿಂದು ನಾವು ಬದುಕಬೇಕಾ ಅಂತ ತುಂಬಾನೇ ಬೇಜಾರಾಗ್ತಾರೆ. ಇದ್ರ ಫೈನಲ್ ಆಗಿ ಆ ಡಿಶನ್ಗೆ ಅಕ್ಸೆಪ್ಟ್ ಮಾಡ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ, ದಿನಗಳು ತಿಂಗಳಾಗಿ ಕಳೆಯುತ್ತೆ. ಅವರ ಮನೆಯಲ್ಲಿ ಇರ್ತಾ ಇದ್ದ ಎಲ್ಲಾ ಫುಡ್ ಆಲ್ಮೋಸ್ಟ್ ಇವಾಗ ಖಾಲಿ ಆಗ್ತಿದೆ. ಹೀಗಿರ್ಬೇಕಾದ್ರೆ ಒಂದು ದಿನ ಇವರ ಮನೆ ಹೊರಗಡೆ ವೈಲ್ಡ್ ಅನಿಮಲ್ಸ್ ಎಲ್ಲ ಬಂದು ಆರಾಮಾಗಿ ಸುತ್ತಾಡ್ತಿರುತ್ತೆ. ಅದನ್ನ ಹೀರೋ ನೋಡ್ತಾನೆ. ನೋಡಿದ ತಕ್ಷಣವೇ ಅವನ ಹತ್ರ ಒಂದು ಚಿಕ್ಕ ಮಾಂಸ ಪೀಸ್ ಇರುತ್ತೆ. ಅದನ್ನ ಹೊರಗಡೆ ಸುತ್ತಾಡ್ತಾ ಇರುವ ಒಂದು ಬೀದಿ ನಾಯಿಗೆ ಚಿಮ್ನಿಯ ಮುಖಾಂತರ ಬಿಸಾಕ್ತಾನೆ. ಸೊ ಆ ನಾಯಿ ಕ್ಯೂರಿಯಾಸಿಟಿಯಿಂದ ಅದನ್ನ ತಿನ್ನೋದಕ್ಕೆ ಬರ್ಬೇಕಾದ್ರೆ ನಮ್ಮ ಹೀರೋಗೆ ಇದನ್ನ ನೋಡಿ ಒಂದು ಐಡಿಯಾ ಬರುತ್ತೆ. ನಾವು ಮೀನು ಹಿಡಿಯೋ ರೀತಿ ಹೇಗಾದ್ರೂ ಈ ಅನಿಮಲ್ಸ್ ಅನ್ನು ಹಿಡಿಯೋದಕ್ಕೆ ಒಂದು ಐಡಿಯಾವನ್ನ ನಾವು ಮಾಡ್ಬಿಟ್ರೆ ಅವುಗಳನ್ನು ಹಿಡಿದು ಅದನ್ನೇ ಊಟವಾಗಿ ಚೇಂಜ್ ಮಾಡಿ ಇನ್ನ ಸ್ವಲ್ಪ ದಿನಕ್ಕೆ ನನ್ನ ಫ್ಯಾಮಿಲಿಯನ್ನ ನನ್ನಿಂದ ಕಾಪಾಡೋದಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಮತ್ತೆ ದಿನಗಳು ಕಳೆಯುತ್ತೆ, ತಿಂಗಳು ಕಳೆಯುತ್ತೆ. ಅದೇ ಸಮಯದಲ್ಲಿ ಮತ್ತೆ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಮಳೆ ಬರೋದಕ್ಕೆ ಶುರು ಆಗಿದ ತಕ್ಷಣವೇ ಫ್ಯಾಮಿಲಿಯಲ್ಲಿ ಇರ್ತಿರೋರು ಎಲ್ಲರೂ ತುಂಬಾನೇ ಗಾಬರಿಯಾಗಿ ವಿಂಡೋಗಳಿಗೆ ಸ್ಕ್ರೀನ್ಸ್ ಅನ್ನ ಹಾಕ್ತಿರ್ತಾರೆ. ಆವಾಗ ಕಿಟಕಿಯ ಹಿಂದೆ ಒಂದು ದೊಡ್ಡ ಮಾನ್ಸ್ಟರ್ ನಿಂತಿರೋ ರೀತಿ ವಿಜುವಲ್ಸ್ ಕಾಣುತ್ತೆ. ಒಂದು ಶ್ಯಾಡೋ ಕಾಣ್ತಿರುತ್ತೆ. ಅದರಲ್ಲೂ ಆ ಕಿಟಕಿಗೆ ತುಂಬಾನೇ ಪಕ್ಕದಲ್ಲಿ ನಿಂತಿರುತ್ತೆ ಅದು. ಆವಾಗ ನಮ್ಮ ಪುಟ್ಟ ಹುಡುಗಿ ಆ ಕಿಟಕಿ ಪಕ್ಕದಲ್ಲೇ ಇರ್ತಾಳೆ. ಸೊ ಇದನ್ನ ನೋಡಿದ ಫ್ಯಾಮಿಲಿ ಅವರು ತುಂಬಾನೇ ಗಾಬರಿ ಆಗ್ತಿರ್ತಾರೆ. ಯಾಕೆಂದ್ರೆ ಆ ಮಾನ್ಸ್ಟರ್ ಇವಾಗ ಸಡನ್ ಆಗಿ ಏನನ್ನ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಹಾಗೆ ಸೈಲೆಂಟ್ ಆಗಿ ಇವ್ರುಗಳು ನೋಡ್ತಿರ್ಬೇಕಾದ್ರೆ ಆ ಮಾನ್ಸ್ಟರ್ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ನಿಂತು ನೋಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಏನನ್ನು ಮಾಡಿಲ್ಲ ಸದ್ಯ. ಆಮೇಲೆ ನಮ್ಮ ಹುಡುಗಿ ತುಂಬಾನೇ ಭಯದಿಂದ ಓಡಿ ಬಂದು ಅವ್ರ ಅಮ್ಮನನ್ನ ತಪ್ಪಿಕೊತ್ತಾಳೆ. ಅಪ್ಪ ಅಂತ ಫ್ಯಾಮಿಲಿ ಅವರು ನೆಮ್ಮದಿ ಆಗ್ತಾರೆ. ಈ ರೀತಿನೇ ಒಂದೊಂದು ದಿನವೇ ಇವ್ರುಗಳು ಭಯದಲ್ಲಿ ಬದುಕಿ ಬರ್ತಿದ್ದಾರೆ. ಸೊ ಇವಾಗ ಹಾಗೆ ಮತ್ತೆ 3 ತಿಂಗಳು ಕಳೆದೋಗುತ್ತೆ. ಇವಾಗ ಅವರ ಮನೇಲಿ ಇರ್ತಾ ಇದ್ದ ಊಟ ಕಂಪ್ಲೀಟ್ ಆಗಿ ಖಾಲಿಯಾಗೋ ಸ್ಟೇಜ್ ಅಲ್ಲಿ ಇರ್ತಿದೆ. ಸೊ ಸರಿಯಾಗಿ ಊಟ ಸಿಗದೆ ಇರೋದ್ರಿಂದ ಹೀರೋ ಅವನ ಮಗ ಮತ್ತೆ ಮಗಳು ತುಂಬಾನೇ ಟಯರ್ಡ್ ಆಗ್ಬಿಟ್ಟಿರ್ತಾರೆ. ಅವರ ಮುಖಗಳನ್ನ ನೋಡ್ಬೇಕಾದ್ರೇನೆ ಹೊಟ್ಟೆ ಹಸುವಿನಿಂದ ಮಕ್ಕಳು ಹೇಗೆ ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಒಂದು ಸ್ಟೇಜ್ ಅಲ್ಲಿ ತಿನ್ನೋದಕ್ಕೆ ಮನೇಲಿ ಏನೂ ಇಲ್ಲ ಅಂತ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಮಕ್ಕಳು ತುಂಬಾನೇ ಅಪ್ಸೆಟ್ ಆಗ್ತಾರೆ. ಆವಾಗ ನಮ್ಮ ಹೀರೋನಿಗೂ ಏನನ್ನ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಇಷ್ಟು ದಿನಗಳಾಗಿ ತನ್ನ ಫ್ಯಾಮಿಲಿಗಾಗಿ ತುಂಬಾನೇ ಧೈರ್ಯವಾಗಿ ಇರ್ತಿದೆ ನಮ್ಮ ಹೀರೋಯಿನ್. ಇವಾಗ ಪ್ರೆಷರ್ ಅನ್ನ ತಡ್ಕೊಳಕ್ಕೆ ಆಗದೆ ತುಂಬಾನೇ ಕನ್ಫ್ಯೂಸ್ ಆಗಿ ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗ್ತಾರೆ. ಸೊ ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಗಾಬರಿಯಾಗಿ ಓಡಿ ಬಂದು ಹೀರೋಯಿನ್ ಅನ್ನ ತಪ್ಪಿಕೊಂಡು ಅವಳನ್ನ ಕಾನ್ಶಿಯಸ್ ಗೆ ತರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಇವಾಗ್ಲೇನೆ ಆ ಫ್ಯಾಮಿಲಿ ನಿಧಾನಕ್ಕೆ ಹೊಡೆದೋಗ್ತಿರೋದು ಫೀಲ್ ಆಗ್ತಿದೆ. ಅದನ್ನ ನಮ್ಮಿಂದಾನು ಫೀಲ್ ಮಾಡೋಕಾಗುತ್ತೆ. ಇದ್ರೂ ಆವಾಗ ಕೂಡ ನಮ್ಮ ಹೀರೋ ಏನೇ ಆದ್ರೂ ಪರವಾಗಿಲ್ಲ, ನಮ್ಮಿಂದ ಆಗೋದನ್ನ ಎಲ್ಲಾ ತರದ ಪ್ರಯತ್ನವನ್ನು ಮಾಡೋಣ, ಇದನ್ನ ಖಂಡಿತ ನಾವು ದಾಟಿ ಹೋಗ್ತೀವಿ ಅಂತ ಅವನ ಫ್ಯಾಮಿಲಿಗೆ ಮೋಟಿವೇಟ್ ಮಾಡಿ ಧೈರ್ಯ ತುಂಬಿಸ್ತಾನೆ. ಆ ಸಮಯದಲ್ಲಿ ನಮ್ಮ ಹೀರೋ ಅವನ ಮಗ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಮನೆಯಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ತುಂಬಾನೇ ಪ್ರೀತಿಯಿಂದ ಮೀನುಗಳನ್ನ ಸಾಕಿ ಬಂದಿರ್ತಾನೆ. ಇವಾಗ ಅವನ ಅಮ್ಮನು ಹೊಟ್ಟೆ ಹಸುವಿಂದಾನೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ತಕ್ಷಣವೇ ನಮ್ಮ ಹುಡುಗ ಅವನು ಪ್ರೀತಿಯಿಂದ ಸಾಕಿದ ಮೀನುಗಳನ್ನೇ ತೆಗೆದು ಅದನ್ನ ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಂಡ್ ಬಂದು ಅವನ ಅಮ್ಮ ಅಪ್ಪನಿಗೆ ತೋರಿಸಿ ಇವಾಗ ಇದನ್ನ ನಾವು ಅಡಿಗೆ ಮಾಡಿ ತಿನ್ಬಹುದಲ್ಲ ಅಂತ ಕೇಳ್ತಾನೆ. ಸೊ ಇದನ್ನು ನೋಡಿದ ತಕ್ಷಣವೇ ತನ್ನ ಮಗನಿಗೂ ಕುಟುಂಬದ ಮೇಲೆ ಕೇರ್ ಬಂದ್ಬಿಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ತಕ್ಷಣವೇ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ. ಅದರ ನಂತರ ಏನೇ ಆದ್ರೂ ಸರಿ ನಾವು ಕುಟುಂಬವಾಗಿ ಒಂದಾಗಿ ಸೇರಿ ಹೋರಾಡೋಣ, ಇದನ್ನ ಖಂಡಿತ ನಾವು ದಾಟಿ ಬರೋಣ ಅಂತ ಇಡೀ ಫ್ಯಾಮಿಲಿನುವೇ ಡಿಸೈನ್ ಮಾಡ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಅವನ ಮನೆ ಹೊರಗಡೆ ಹಾಕಿದ್ದ ಅಲ್ವಾ ಮಾಂಸ, ಅದನ್ನ ಯಾವ್ದೋ ಒಂದು ಅನಿಮಲ್ ಬಂದು ತಿಂತಿರೋದನ್ನ ನೋಡ್ತಾನೆ. ಸೊ ತಕ್ಷಣವೇ ಅವನಿಗೆ ಇನ್ನೊಂದು ಐಡಿಯಾ ಬರುತ್ತೆ. ಆದ್ರಿಂದ ಮನೆ ಒಳಗಡೆ ಒಂದು ಟ್ರ್ಯಾಪ್ ರೀತಿ ಏನೋ ಒಂದು ವಿಷಯವನ್ನ ರೆಡಿ ಮಾಡ್ತಿರ್ತಾನೆ. ಅದರ ನಂತರ ಡೈಲಿ ಆ ಟ್ರ್ಯಾಪ್ ಅನ್ನ ಚಿಮ್ನಿಯ ಮುಖಾಂತರ ಹೊರಗಡೆ ಇಡ್ತಾನೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ರೀತಿ ಅನಿಮಲ್ಸ್ ಸಿಗೋದೇ ಇಲ್ಲ. ಆಗಿರ್ಬೇಕಾದ್ರೆ ಒಂದು ದಿನ ಒಂದು ಅಳಿಲು ಮಾತ್ರ ಸಿಗೋಕೊಂಡ್ಬಿಡುತ್ತೆ ಅಷ್ಟೇ. ಇದನ್ನು ನೋಡಿದ ತಕ್ಷಣ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ.
ಇರುತ್ತೆ. ಬೇಗನೆ ಅದನ್ನ ಮನೆ ಒಳಗಡೆ ತಗೊಂಡು ತುಂಬಾ ದಿನಗಳ ನಂತರ ಅಳಿಲನ್ನ ಚೆನ್ನಾಗಿ ತಿಂತಾರೆ. ಸೊ ಇದನ್ನ ತಿಂದಾದ ಮೇಲೆನೆ ಇವ್ರುಗಳಿಗೆ ತುಂಬಾ ದಿನವನ್ನ ಬಿಟ್ಟು ಚೆನ್ನಾಗಿ ತಿಂದಿರೋ ರೀತಿ ಫೀಲ್ ಆಗ್ತಿರುತ್ತೆ. ಆದ್ರೆ ಇದನ್ನ ನೋಡುವ ನಮಗೆ ಅಯ್ಯೋ ಪಾಪ ಛೇ ಅಂತ ಆಗುತ್ತೆ. ಇದ್ರೂ ಇವ್ರುಗಳು ತುಂಬಾ ದಿನಗಳಾಗಿ ಮನೆ ಒಳಗಡೆನೆ ಸಿಗಾಕೊಂಡಿದ್ದಾರೆ ಅಲ್ವಾ. ಸೊ ಈ ರೀತಿ ಟ್ರಾಪ್ ಅನ್ನು ಸೆಟ್ ಮಾಡಿಟ್ಟು ಅದ್ರಲ್ಲಿ ಸಿಗುವ ಸಣ್ಣ ಪುಟ್ಟ ಅನಿಮಲ್ಸ್ ಅನ್ನ ಮಾತ್ರ ಹಿಡಿದು ನಮ್ಮ ಕೈಯಲ್ಲಿ ತಿಂದು ಸರ್ವೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮನೆ ಒಳಗಡೆನೆ ನಮಗೆ ಬೇಕಾಗಿರುವ ಊಟವನ್ನ ನಾವೇನೆ ಬೆಳೆಸೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಮನೆಗೆ ಹಾಕಿರುವ ವುಡನ್ ಫ್ಲೋರಿಂಗ್ ಅನ್ನ ಕಿತ್ತಾಕ್ಬಿಟ್ಟು ಅದರಲ್ಲಿ ಒಂದು ಚಿಕ್ಕ ತೋಟ ರೀತಿ ಗಿಡಗಳನ್ನ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಹಾಗೆ ದಿನಗಳು ಕಲಿತಾ ನೈಬರ್ಹುಡ್ ಅಲ್ಲಿ ಪಕ್ಕದ ಮನೆಯಲ್ಲಿ ಇರ್ತಾ ಇರೋರೆಲ್ಲ ಒನ್ ಬೈ ಒನ್ ಹೊಟ್ಟೆಶ್ವನ್ನ ತಡ್ಕೊಳ್ಳಕ್ಕೆ ಆಗದೆ ಸಾಯ್ತಿರ್ತಾರೆ. ಇನ್ನ ಕೆಲವರು ಇದ್ರ ಮೇಲೆ ನಮ್ಮಿಂದ ಜೀವಂತವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಮ್ಮ ಜೀವ ಉಳಿಯೋದಿಲ್ಲ, ಅಷ್ಟೇ ನಮ್ಮ ಕತೆ ಮುಗೀತು ಅಂತ ಅವ್ರಗಳ ನಂಬಿಕೆಯನ್ನ ಕಂಪ್ಲೀಟ್ ಆಗಿ ಕಳ್ಕೊಬಿಡ್ತಾರೆ. ಆದ್ರೆ ನಮ್ಮ ಹೀರೋನ ಫ್ಯಾಮಿಲಿ ಮಾತ್ರ ಕೊನೆವರೆಗೂ ಏನೇ ಆದ್ರೂ ಪರವಾಗಿಲ್ಲ ಅದನ್ನ ನೋಡೇ ಬಿಡೋಣ ಅಂತ ಅವ್ರಗಳ ನಂಬಿಕೆಯನ್ನ ಬಿಡದೆ ಹಾಗೆ ಮುಂದೆ ಫಾರ್ವರ್ಡ್ ಆಗಿ ಹೋಗ್ತಾನೆ ಇದ್ದಾರೆ. ಒಂದೊಂದು ದಿನವೇ ನಮ್ಮ ಹೀರೋ ಅವನು ಸೆಟ್ ಮಾಡಿ ಇಟ್ಟಿರುವ ಟ್ರಾಪ್ ಅನ್ನ ಚಿಮ್ನಿ ಮುಖಾಂತರ ಹೊರಗಡೆ ಹಾಕಿ ಸಣ್ಣ ಪುಟ್ಟ ಅನಿಮಲ್ಸ್ ಅನ್ನ ಹಿಡಿದು ಮನೆ ಒಳಗಡೆ ತಂದು ಅವನ ಫ್ಯಾಮಿಲಿಯ ಹೊಟ್ಟೆ ಹಸಿವನ್ನ ಅವಾಗ ತೀರಿಸ್ತಿರ್ತಾನೆ. ಒಳ್ಳೆ ಪ್ರೋಟೀನ್ ಅವ್ರಗಳಿಗೆ ಸಿಗ್ತಿರುತ್ತೆ. ಹೀಗಿರ್ಬೇಕಾದ್ರೆ ಹಾಗೆ ತುಂಬಾ ದಿನಗಳು ಕಳೆದೋಗುತ್ತೆ. ಇವ್ರುಗಳು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಒಂದು ದಿನ ಮನೆಯಲ್ಲಿ ಇರ್ತಾ ಇದ್ದ ಪವರ್ ಸೋರ್ಸ್ ಕೂಡ ಕಟ್ ಆಗ್ಬಿಡುತ್ತೆ, ಕರೆಂಟ್ ಕಟ್ ಆಗ್ಬಿಡುತ್ತೆ. ಆದ್ರೆ ಅವ್ರುಗಳು ಅದ್ರ ಬಗ್ಗೆ ಏನು ದೊಡ್ಡದಾಗಿ ಕೇರೆ ಮಾಡ್ತಿಲ್ಲ. ಯಾಕೆಂದ್ರೆ ಹೇಗೆ ಇದ್ರು ಒಂದು ದಿನ ಇದು ಕಟ್ ಆಗುತ್ತೆ ಅಂತ ಅವ್ರುಗಳಿಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಮತ್ತೆ ಇದಕ್ಕಿಂತ ತುಂಬಾನೇ ಕಷ್ಟವಾಗಿರುವ ದಿನಗಳನ್ನ ಕೂಡ ಇವ್ರುಗಳು ಕ್ರಾಸ್ ಮಾಡಿ ದಾಟಿ ಬಂದ್ಬಿಟ್ಟಿದ್ದಾರೆ. ಆದ್ರಿಂದ ಕೂಲ್ ಆಗೇ ಇರ್ತಾರೆ. ಸೊ ಹಾಗೆ ದಿನಗಳು ಕಳೆಯುತ್ತೆ. ಇವಾಗ 5 ವರ್ಷನೇ ಕಳೆದು ಬಿಟ್ಟಿರುತ್ತೆ. ನಮ್ಮ ಹೀರೋ ಅವರ ಮಕ್ಕಳು ಇಬ್ರುವೆ ಚೆನ್ನಾಗಿ ದೊಡ್ಡವರಾಗಿ ಬೆಳ್ಕೊಬಿಟ್ಟಿದ್ದಾರೆ. ಹಾಗಿರ್ಬೇಕಾದ್ರೆ ಇವರ ಮನೆ ಹೊರಗಡೆ ಇರ್ತಾ ಇರುವ ಪ್ರಪಂಚ ಕೂಡ ಟೋಟಲ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಆ ನೇಬರ್ಹುಡ್ ಅಲ್ಲಿ ಇರ್ತಿದ್ದ ಜನರಲ್ಲಿ ತುಂಬಾ ಜನರು ಇವಾಗ ಜೀವಂತವಾಗೇ ಇಲ್ಲ. ಒಂದು ಟೈಮ್ ಅಲ್ಲಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ದ, ಎಲ್ಲರಿಗೂ ಖುಷಿಯಾಗಿರ್ತಿದ್ದ ಜಾಗ ಆದ್ರೆ ಇವಾಗ ತುಂಬಾನೇ ಸೈಲೆಂಟ್ ಆಗಿರ್ತಿದೆ. ಆದ್ರೆ ಈ 5 ವರ್ಷಗಳ ನಂತರ ಕೂಡ ನಮ್ಮ ಹೀರೋ ಹೇಗಾದ್ರೂ ಕಷ್ಟಪಟ್ಟು ಹೊರಗಡೆ ಇರುವ ಅನಿಮಲ್ಸ್ ಅನ್ನ ಬೇಟೆಯಾಡಿ ಟ್ರಾಪ್ ಗಳನ್ನ ಸೆಟ್ ಮಾಡಿ ಇಟ್ಟು ಚಿಮ್ನಿ ಮುಖಾಂತರ ಅನಿಮಲ್ಸ್ ಅನ್ನ ಎಳೆದು ತಂದು ತನ್ನ ಕುಟುಂಬಕ್ಕೆ ತಿನ್ನಿಸಿ ತನ್ನ ಕುಟುಂಬವನ್ನ ಕಾಪಾಡ್ತಿದ್ದಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ನಮ್ಮ ಹೀರೋಗೆ ಕೂದಲನ್ನ ಕಟ್ ಮಾಡಿ ಕೊಟ್ಕೊಂಡೇನೆ ತನ್ನ ಮಗನ ಬಗ್ಗೆ ಹೀರೋ ಹತ್ರ ಹೇಳ್ತಾರೆ. ನಮ್ಮ ಮಗ ಇವಾಗ ತುಂಬಾ ದೊಡ್ಡವನಾಗಿ ಬೆಳ್ಕೊಬಿಟ್ಟಿದ್ದಾನೆ, ಆದ್ರಿಂದ ನಾವು ಈ ಮನೇಲೇ ಇದ್ಕೊಂಡು ಏನೇ ಮಾಡಿದ್ರು ಅವನಿಗೆ ಒಂದು ಚೂರು ಇಷ್ಟನೇ ಆಗ್ತಾ ಇಲ್ಲ, ತುಂಬಾನೇ ಕೋಪಗಾರನಾಗಿ ಚೇಂಜ್ ಆಗ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ ಆ ಫೀಲಿಂಗ್ಸ್ ಅನ್ನ ನಮ್ಮ ಹೀರೋನ ಅರ್ಥ ಮಾಡ್ಕೊತಾನೆ. ಸೊ ಇವು ಎಲ್ಲದಕ್ಕೂ ಒಂದೇ ದಾರಿ, ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದೆ. ಆದ್ರೆ ಅದನ್ನೇ ಅವ್ರಗಳಿಂದ ಮಾಡೋಕಾಗ್ತಿಲ್ಲ ಅಲ್ವಾ. ನಂತರ ನಮ್ಮ ಹೀರೋ ಅವನ ಮನೆ ಹೊರಗಡೆ ಇಟ್ಟಿರುವ ಟ್ರಾಪ್ ಅನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾನೆ. ಅಂದ್ರೆ ಅದು ಹೇಗೆ ಅಂದ್ರೆ ಏನಾದ್ರೂ ಅನಿಮಲ್ಸ್ ಅದ್ರಲ್ಲಿ ಟ್ರಾಪ್ ಅಲ್ಲಿ ಸಿಗೋಕೋಬಿಟ್ರೆ ಆಟೋಮೆಟಿಕ್ ಅದು ಮನೆ ಒಳಗಡೆ ಎಳ್ಕೊಂಡ್ ಬಂದ್ಬಿಡ್ಬೇಕು. ಆ ರೀತಿ ಒಂದು ಟ್ರಾಪ್ ಅನ್ನು ಸೆಟ್ ಮಾಡಿರ್ತಾನೆ. ಹೀಗೆ ದಿನಗಳು ಕಳೆಯುತ್ತೆ. ಒಂದು ದಿನ ನಮ್ಮ ಹೀರೋಯಿನ್ ಮನೆಯನ್ನ ಕ್ಲೀನ್ ಮಾಡ್ತಿರ್ತಾರೆ. ಆವಾಗ ಈ ಮನೆ ಮೊದಲಿಗಿಂತ ತುಂಬಾನೇ ಡ್ಯಾಮೇಜ್ ಆಗಿರೋದನ್ನ ನೋಟ್ ಮಾಡ್ಬಿಟ್ಟು ಅದನ್ನ ಹೀರೋ ಹತ್ರ ಹೇಳ್ತಾರೆ. ಅದಕ್ಕೆ ಹೀರೋನು ಕಂಟಿನ್ಯೂಸ್ ಆಗಿ 5 ವರ್ಷಗಳಾಗಿ ಮಳೆ ಬರ್ತಾನೆ ಇದೆಯಾ ಅಲ್ವಾ, ಆದ್ರಿಂದ ಮನೆ ಕೆಳಗಡೆ ಇರ್ತಾ ಇರುವ ಮಣ್ಣು ಹಾಗೆ ಲೈಟ್ ಆಗಿ ಮೂವ್ ಆಗೋದಕ್ಕೆ ಶುರು ಆಗಿರ್ಬೇಕು. ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಇದ್ರೆ ಒಂದು ದಿನ ಮನೆನೇ ಕಂಪ್ಲೀಟ್ ಆಗಿ ಮಣ್ಣೊಳಗಡೆ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಎಲ್ಲರೂ ಶಾಕ್ ಆಗ್ತಾರೆ. ನಂತರ ನಮ್ಮ ಹೀರೋ ಅವನ ಫ್ಯಾಮಿಲಿನ ಕರ್ಕೊಂಡು ಗರಾಜ್ಗೆ ಹೋಗ್ತಾನೆ. ಅಲ್ಲಿ ಇಷ್ಟು ದಿನಗಳಾಗಿ ರಿಪೇರಿಯಾಗಿ ಬಿದ್ದಿದ್ದ ಕಾರಣ ಇವಾಗ ರೆಡಿ ಮಾಡಿ ಇಟ್ಟಿರೋದನ್ನ ಎಲ್ಲರಿಗೂ ತೋರಿಸ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋ ಅವನ ಮಗನಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಇದನ್ನೆಲ್ಲ ರೆಡಿ ಮಾಡಿಟ್ಟು ಏನಪ್ಪ ಪ್ರಯೋಜನ, ಈ ಮನೆಯನ್ನ ಬಿಟ್ಟು ನಮ್ಮಿಂದ ಹೊರಗಡೆ ಹೋಗೋಕೆ ಆಗುತ್ತಾ ಏನೋ, ಇಲ್ಲ ತಾನೆ. ಆಗಿರ್ಬೇಕಾದ್ರೆ ಈ ಕಾರಣ ಎಲ್ಲಿಗೆ ತಗೊಂಡು ಹೋಗಿ ನೀವು ಓಡಿಸ್ತೀರಾ ಅಂತ ಕೋಪದಿಂದ ಮಾತಾಡ್ತಿರ್ತಾನೆ. ಆದ್ರೆ ಆವಾಗ ಹೀರೋ ತನ್ನ ಮಗಳನ್ನ ಸಮಾಧಾನ ಮಾಡಿ ಪ್ಲೀಸ್ ನನಗೆ ಬಂದು ನೀನು ಹೆಲ್ಪ್ ಅನ್ನ ಮಾತ್ರ ಮಾಡು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರುವ ವಸ್ತುಗಳೆಲ್ಲ ಒಂದೊಂದಾಗಿ ಹಾಳೋಗ್ತಾ ಇದೆ ಅಲ್ವಾ. ಸೊ ನಾವು ಜೀವಂತವಾಗಿ ಇರಬೇಕು ಅಂದ್ರೆ ಇನ್ನವೇ ನಮ್ಮ ಹತ್ರ ಏನೆಲ್ಲ ವಸ್ತುಗಳು ಇದೆಯೋ ಅದನ್ನೆಲ್ಲ ಸೇಫ್ ಆಗಿ ನಾವು ನೋಡ್ಕೋಬೇಕು, ಸರಿ ಮಾಡಿ ಇಟ್ಕೊತಾನೆ ಇರ್ಬೇಕು ಅಂತ ಹೇಳಿ ಹುಡುಗನಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರೆ ಅಪ್ಪ ಈ ರೀತಿ ಮಾತಾಡ್ತಾ ಇರೋದು ಹುಡುಗನಿಗೆ ಏನೋ ಅಪ್ಪ ಲೂಸ್ ರೀತಿ ಮಾತಾಡೋ ರೀತಿ ಫೀಲ್ ಆಗುತ್ತೆ. ಆದ್ರಿಂದ ಟೆನ್ಷನ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅವನು ಹೋದ ಮೇಲೆ ಹೀರೋಯಿನ್ ನಮ್ಮ ಹೀರೋ ಹತ್ರ ಬಂದು ಮಾತಾಡ್ತಾರೆ. ಇನ್ ಮುಂದೆ ನಾವು ಮಕ್ಕಳ ಬಗ್ಗೆನೂ ಯೋಚನೆ ಮಾಡ್ಬೇಕು, ಅವರಿಬ್ಬರು ಇವಾಗ ದೊಡ್ಡವರಾಗಿ ಬಿಟ್ಟಿದ್ದಾರೆ ಅಲ್ವಾ. ಮನೆ ಒಳಗಡೆನೆ ಇರ್ತಾ ಇದ್ರೆ ದಿನದಿನಲೂ ಅವರು ತುಂಬಾನೇ ಡಿಪ್ರೆಷನ್ ಗೆ ಹೋಗ್ತಾರೆ. ಆದ್ರಿಂದ ಯಾವಾಗ್ಲೂ ಜಗಳ ಬರ್ತಾನೆ ಇರುತ್ತೆ. ಸೊ ಇದು ದೊಡ್ಡದಾಗೋಕ್ಕೂ ಮುಂಚೆ ಎಲ್ಲರಿಗೂ ಒಬ್ಬರಿಗೊಬ್ಬರು ತುಂಬಾನೇ ಸಪೋರ್ಟಿವ್ ಆಗಿರ್ಬೇಕು. ಅವನು ಏನೇ ಮಾತಾಡಿದ್ರು ಸರಿ, ನೀವು ಅವನ ಮೇಲೆ ಕೇರ್ ಅನ್ನ ತೋರಿಸಿ ತುಂಬಾನೇ ಬೇಜಾರಿಂದ ಹೇಳ್ತಿರ್ತಾರೆ. ಸೊ ನಮ್ಮ ಹೀರೋ ಇದನ್ನ ಕೇಳ್ಕೊಂಡಿದ್ದ ತಕ್ಷಣವೇ ಸರಿ ಅಂತ ತಲೆಯನ್ನ ಅಲ್ಲಾಡಿಸ್ತಾನೆ. ಹೀರೋಯಿನ್ ಹೇಳಿದ್ದು ನಿಜ ತಾನೆ. ಅದರ ನಂತರ ನೋಡಿದ್ರೆ ಮತ್ತೆ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಇಡೀ ಫ್ಯಾಮಿಲಿನೂ ಕೆಳಗಡೆ ಬಂದು ಮನೆ ಒಳಗಡೆ ನೀರು ಬರ್ದೇ ಇರೋ ರೀತಿ ಎಲ್ಲೆಲ್ಲ ಗ್ಯಾಪ್ಸ್ ಇದೆಯೋ ಅವು ಎಲ್ಲವನ್ನು ಕ್ಲೋಸ್ ಮಾಡ್ತಾರೆ. ವಿಂಡೋ ಸ್ಕ್ರೀನ್ಸ್ ಎಲ್ಲವನ್ನು ಕ್ಲೋಸ್ ಮಾಡಿ ಇಡ್ತಾರೆ. ಆದ್ರೆ ಆ ಸಮಯ ಅಂತ ನೋಡಿ ಕರೆಕ್ಟ್ ಆಗಿ ಅವರ ಮನೆ ಮುಂದೆ ಒಂದು ದೊಡ್ಡ ಮಾನ್ಸ್ಟರ್ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ಒಂದು ಸರ್ಪ್ರೈಸ್ ಘಟನೆ ನಡೆಯುತ್ತೆ. ಇಷ್ಟು ದಿನಗಳಾಗಿ ಸೀಲ್ ಆಗಿದ್ದ ಮೇನ್ ಡೋರ್ ಆಟೋಮೆಟಿಕ್ ಇವಾಗ ಓಪನ್ ಆಗುತ್ತೆ. ಸೊ ಇದನ್ನ ನೋಡಿದ ತಕ್ಷಣ ಇಡೀ ಫ್ಯಾಮಿಲಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ, ನಡ್ಗೋಗ್ತಾರೆ. ತಕ್ಷಣವೇ ಒಬ್ಬೊಬ್ಬರೇ ಒಂದೊಂದು ಕಡೆ ಹೋಗಿ ಹೌಸ್ಕೋತಾರೆ. ಸ್ವಲ್ಪ ಹೊತ್ತಲ್ಲಿ ಆ ಮಾನ್ಸ್ಟರ್ ಮನೆ ಒಳಗಡೆ ಬರುತ್ತೆ. ಒಂದೊಂದು ರೂಮ್ ಒಳಗಡೆ ಹೋಗಿ ಹುಡುಕ್ತಿರುತ್ತೆ ಯಾರಾದ್ರೂ ಇದಾರ ಅಂತ. ಅದು ಮಾತ್ರ ಇಲ್ಲ, ಮಾನ್ಸ್ಟರ್ ನಡೆದು ಹೋಗುವ ಜಾಗ ಪೂರ್ತಿ ಹಾಗೆ ಸಡನ್ ಆಗಿ ಫ್ರೀಸ್ ಆಗ್ತಿರುತ್ತೆ. ಅಷ್ಟೊಂದು ರೇಡಿಯೇಷನ್ ಅದ್ರ ಒಳಗಡೆ
ಇರ್ತಾ ಇದೆ ಅವು ಎಲ್ಲವೇ ಹೊರಗಡೆ ಬರೋದ್ರಿಂದ ಇಷ್ಟು ದಿನಗಳಾಗಿ ನಮ್ಮ ಹೀರೋಯಿನ್ ತುಂಬಾನೇ ಕಷ್ಟಪಟ್ಟು ತುಂಬಾನೇ ಪ್ರೀತಿಯಿಂದ ಸಾಕಿರ್ತಾರೆ ಅಲ್ವಾ ಗಿಡಗಳು, ಅವು ಎಲ್ಲವೇ ರೇಡಿಯೇಷನ್ ಎಫೆಕ್ಟ್ ಇಂದ ಹಾಳೋಗ್ತಿರುತ್ತೆ. ಸೊ ನಮ್ಮ ಹೀರೋಯಿನ್ ಇದನ್ನ ನೋಡ್ತಾರೆ, ಅವರ ತೋಟ ಅವರ ಕಣ್ ಮುಂದೆನೆ ಈ ರೀತಿ ಹಾಳೋಗ್ತಿರೋದನ್ನ ನೋಡಿ ಅವರ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಸೊ ತುಂಬಾನೇ ಬೇಜಾರಾಗಿ ಹೀರೋವನ್ನು ನೋಡಿ ತಕ್ಷಣವೇ ಗನ್ನನ್ನ ನನ್ನ ಕೈಗೆ ಕೊಡಿ ಅಂತ ಕೇಳ್ಕೊತಾರೆ ಮೆತ್ತಿಗೆ. ಆವಾಗ ಮಾನ್ಸ್ಟರ್ ಇವ್ರುಗಳನ್ನ ಹುಡುಕಿ ಆ ಮನೆ ಪೂರ್ತಿ ಸುತ್ತಾಡ್ತಿರುತ್ತೆ. ಆ ಸಮಯದಲ್ಲಿ ಹೊರಗಡೆ ಏನೋ ಸದ್ದಾಗಬೇಕಾದ್ರೆ ಅದನ್ನ ಕೇಳಿದ ತಕ್ಷಣವೇ ಆ ಮಾನ್ಸ್ಟರ್ ಮನೆಯನ್ನ ಬಿಟ್ಟು ಹೊರಗಡೆ ಹೋಗುತ್ತೆ. ಸೊ ಇದೇನೇ ಸರಿಯಾದ ಸಮಯ ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಅವನ ಮಗ, ಬನ್ನಿ ಎಲ್ಲರೂ ನಾವು ಇವಾಗ್ಲೇನೆ ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ಬಿಡೋಣ, ತಕ್ಷಣ ಹೋಗ್ಬಿಡೋಣ ಅಂತ ಹೇಳಿ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋ ಅಡ್ಡ ಬಂದು ಅವನನ್ನ ತಡಿತಾರೆ. ಯಾಕೆಂದ್ರೆ ನಮ್ಮ ಹುಡುಗ ಯೋಚನೆ ಮಾಡಿದ ರೀತಿನೇ ಆ ಮಾನ್ಸ್ಟರ್ ಹೊರಗಡೆ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ಆ ಮೈನ್ ಡೋರ್ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡುತ್ತೆ. ಸೊ ಇದನ್ನ ನೋಡಿದ ತಕ್ಷಣವೇ ಅವರ ನಂಬಿಕೆ ಎಲ್ಲವೇ ಒಂದೇ ಸೆಕೆಂಡ್ ಅಲ್ಲಿ ಹಾಳೋಗ್ಬಿಡುತ್ತೆ. ಆ ಸಮಯದಲ್ಲಿ ನಮ್ಮ ಹೀರೋ ಅವನ ಮಗಳು ಕೆಳಗಡೆ ಇರುವ ನೀರನ್ನ ಗಮನಿಸ್ತಾಳೆ. ಅಂದ್ರೆ ಆ ಮಾನ್ಸ್ಟರ್ ಒಳಗಡೆ ಬರ್ಬೇಕಾದ್ರೆ ಸುರಿದಿರುತ್ತೆ ನೀರು, ಅದನ್ನ ಚೆಕ್ ಮಾಡಿ ನೋಡ್ತಾಳೆ. ಆವಾಗಲೇ ಅವಳಿಗೆ ಒಂದು ವಿಚಿತ್ರವಾದ ವಿಷಯ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಇದೇನು ನಾರ್ಮಲ್ ಆದ ರೈನ್ ವಾಟರ್ ಇಲ್ಲ, ಈ ಮಾನ್ಸ್ಟರ್ ನಮ್ಮ ಮನೆ ಒಳಗಡೆ ತಂದಿರುವ ನೀರು ಇದೊಂದು ಸೀ ವಾಟರ್, ಸಮುದ್ರದ ನೀರು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣವೇ ಇಡೀ ಫ್ಯಾಮಿಲಿ ಟೋಟಲ್ ಆಗಿ ಆ ಮೈನ್ ಡೋರ್ ಹತ್ರ ಬಂದು ನಿಂತ್ಕೋತಾರೆ. ಮತ್ತೆ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಇವರಿಂದ ಓಪನ್ ಮಾಡೋಕೆ ಆಗ್ತಾನೆ ಇಲ್ಲ. ಇದಕ್ಕೂ ಮುಂಚೆ ಹೇಗಿರ್ತಿತ್ತೋ ಅದೇ ರೀತಿ ಆಗ್ಬಿಟ್ಟಿದೆ, ಸ್ವಲ್ಪ ಕೂಡ ಓಪನ್ ಮಾಡೋಕೆ ಆಗ್ತಿಲ್ಲ. ಆ ಸಮಯದಲ್ಲಿ ನಮ್ಮ ಹೀರೋ ಅವನ ಮಗಳು ಏನನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮೇ ಬಿ ಇದು ಒಂದು ಲಿವಿಯಥಾನ್ ಇಲ್ಲ ಕ್ರೈಕನ್ ಅಥವಾ ಮೆರ್ಮೇಡ್ ರೀತಿ ಏನಾದ್ರೂ ಸೀ ಮಾನ್ಸ್ಟರ್ಸ್ ಆಗಿ ಇರಬೇಕು, ಅಂದ್ರೆ ಕಲ್ಪನೆಯ ಮಿತ್ ಸ್ಟೋರೀಸ್ ಎಲ್ಲ ಇರ್ತಿದೆಯಲ್ಲ ಅದ್ರಲ್ಲಿ ಇರ್ತಾ ಇರುವ ಅದ್ರಲ್ಲಿ ಬರುವ ಮಾನ್ಸ್ಟರ್ಸ್ ಆಗಿ ಇರಬೇಕು ಅಂತ ಕೇಳ್ತಿರ್ತಾಳೆ. ಅಂದ್ರೆ ನಮ್ಮ ಭೂಮಿಯಲ್ಲಿ ಮಣ್ಣಿಗಿಂತ ಜಾಸ್ತಿ ನೀರೇ ತಾನೇ ಇರ್ತಿರೋದು, ಆದ್ರೆ ಆ ಸಮುದ್ರದ ಬಗ್ಗೆ ನಮಗೆ ಗೊತ್ತಿರೋದು ಸ್ವಲ್ಪ ಸ್ವಲ್ಪ ವಿಷಯ ತಾನೆ. ಮೇ ಬಿ ನಮ್ಮ ಭೂಮಿ ಇವಾಗ ಸಮುದ್ರದಲ್ಲಿ ಇರ್ತಾ ಇದ್ದ ಜೀವಿಗಳ ಭೂಮಿ ಆಗ್ಬಿಟ್ಟಿದ್ಯೋ, ಅವುಗಳು ಕಂಪ್ಲೀಟ್ ಆಗಿ ಕಂಟ್ರೋಲ್ ನ ತಗೋಬಿಟ್ಟಿದಾರೋ ಅನ್ನೋ ತರ ನಮ್ಮ ಹುಡುಗಿ ಅವಳಿಗೆ ಬಂದಿರುವ ಯೋಚನೆಯ ಬಗ್ಗೆ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋ, ಇಲ್ಲಿ ನೋಡು ಮಗಳೇ, ಇದು ನಮ್ಮ ಮನೆ, ಅದೇ ರೀತಿನೇ ಈ ಪ್ರಪಂಚ, ಈ ಭೂಮಿ ನಮ್ಮದು ಅಂತ ಧೈರ್ಯವಾಗಿ ಹೇಳ್ತಾನೆ. ಇದನ್ನ ಕೇಳಿದ ನಮ್ಮ ಹೀರೋ ಅವನ ಮಗಳಿಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವಳಿಗೆ ಖುಷಿಯಾಗಿ ತಲೆಯನ್ನು ಅಲ್ಲಾಡಿಸ್ತಾಳೆ. ಹೀಗಿರ್ಬೇಕಾದ್ರೆ ಇಂತಹ ಸಮಯದಲ್ಲಿ ನಮ್ಮ ಹೀರೋನಿಗೆ ಒಂದು ವಿಚಿತ್ರವಾದ ವಿಷಯವನ್ನ ನೋಟ್ ಮಾಡ್ತಾರೆ. ಅದು ಏನು ಅಂದ್ರೆ ಮಾನ್ಸ್ಟರ್ ಮನೆ ಒಳಗಡೆ ಬರ್ಬೇಕಾದ್ರೆ ಅದು ತಂದು ಬಿಟ್ಟು ಹೋಗಿದ್ದ ಸೀ ವಾಟರ್ ಇಂದ ಇಷ್ಟು ವರ್ಷಗಳಾಗಿ ಇವುಗಳು ಕಷ್ಟಪಟ್ಟು ಬೆಳೆಸಿದ ಗಿಡಗಳು ಎಲ್ಲವೇ ಹಾಳೋಗಿ ನಾಶವಾಗ್ಬಿಟ್ಟಿದೆ ಅಲ್ವಾ, ಹೇಗೆ ಅಷ್ಟು ಬೇಗ ಇವುಗಳು ನಾಶವಾಗೋದಕ್ಕೆ ಸಾಧ್ಯ ಅನ್ನೋ ರೀತಿ ಅದನ್ನ ಚೆಕ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಮನೆ ಹೊರಗಡೆ ಮಡಗಿರುವ ಟ್ರ್ಯಾಪ್ ಅಲ್ಲಿ ಒಂದು ಅಳಿಲು ಸಿಗಾಕೊಂಡು ಅದು ಆಟೋಮೆಟಿಕ್ ಆಗಿ ಮನೆ ಒಳಗಡೆ ಎಳ್ಕೊಂಡ್ ಬಂದಿರುತ್ತೆ. ಅದನ್ನ ತಗೊಳ್ಳೋದಕ್ಕಾಗಿ ನಮ್ಮ ಹೀರೋ ಅವನ ಮಗಳು ಹತ್ರ ಹೋಗ್ಬೇಕಾದ್ರೆ ಅಳಿಲು ಏನೋ ಟೆನ್ಷನ್ ಇದ್ದಿದೆ ಅನ್ಸುತ್ತೆ, ಹಾರಿ ನಮ್ಮ ಹುಡುಗಿ ಕೈಯನ್ನ ಕಚ್ಬಿಡುತ್ತೆ. ಸೊ ಹುಡುಗಿ ಕಿರ್ಚ್ಕೊಳ್ಳುವ ಸದ್ದನ್ನ ಕೇಳಿದ ತಕ್ಷಣವೇ ಹೀರೋ ಮತ್ತೆ ಹೀರೋಯಿನ್ ಅಲ್ಲಿಗೆ ಓಡಿ ಬರ್ತಾರೆ. ನಮ್ಮ ಹೀರೋ ಹೇಗೋ ಅಳಿಲನ್ನು ಕೊಂದ್ಬಿಟ್ಟಿರ್ತಾನೆ, ಆದ್ರೆ ನಮ್ಮ ಹುಡುಗಿಗೆ ಇವಾಗ ಏಟಾಗ್ಬಿಟ್ಟಿದೆ ಅಲ್ವಾ. ಸೊ ಅವತ್ತು ರಾತ್ರಿ ನೋಡ್ಬೇಕಾದ್ರೆ ನಮ್ಮ ಹುಡುಗಿಗೆ ತುಂಬಾನೇ ನೋವಾಗ್ತಿರುತ್ತೆ. ಆ ಗಾಯದಿಂದ ನಮ್ಮ ಹುಡುಗಿಗೆ ಇನ್ಫೆಕ್ಷನ್ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಅವಳಿಂದ ಎದ್ದೊಳೋದಕ್ಕೆ ಆಗ್ತಿಲ್ಲ, ತುಂಬಾ ವೀಕ್ ಆಗ್ತಿರ್ತಾಳೆ. ಇವರ ಹತ್ರ ಕುಡಿಯೋದಕ್ಕೆ ಒಳ್ಳೆ ನೀರು ಕೂಡ ಕಡಿಮೆನೆ ಇರುತ್ತೆ, ಆದ್ರಿಂದ ಆ ಸ್ವಲ್ಪ ನೀರನ್ನ ಇಟ್ಟು ಆ ಗಾಯವನ್ನು ಕ್ಲೀನ್ ಮಾಡಿ ಕೊಟ್ಟು ಹೇಗಾದ್ರೂ ಹುಡುಗಿಯನ್ನ ರಿಕವರ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಅವ್ರಗಳ ಹತ್ರ ಒಂದು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೂಡ ಇಲ್ಲ ಅನ್ನೋದ್ರಿಂದ ಆ ಚಿಕ್ಕ ಹುಡುಗಿಯ ಗಾಯ ಹಾಗೆ ದೊಡ್ಡದಾಗ್ತಾನೆ ಹೋಗ್ತಿರುತ್ತೆ. ಸೊ ಇದನ್ನ ನೋಡಿ ತುಂಬಾನೇ ಕಷ್ಟಕ್ಕೆ ಒಳಗಾಗಿರುವ ನಮ್ಮ ಹೀರೋ ಇದ್ರ ಮೇಲುವೆ ನಾವು ಸುಮ್ನಿರೋದಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಏನನ್ನ ಮಾಡ್ತಾನೆ ಅಂದ್ರೆ ಆ ಇಡೀ ಕೋಪವನ್ನ ಗರಾಜ್ ಅಲ್ಲಿ ಇರ್ತಾ ಇರುವ ದೊಡ್ಡ ಡೋರ್ ಮೇಲೆ ತೋರಿಸ್ತಾನೆ. ಸೊ ಕಾರನ್ನ ತಗೊಂಡು ಮತ್ತೆ ಆ ಗರಾಜ್ ಡೋರ್ ಮೇಲೆ ಎರ್ರಾ ಬಿರಿ ಡ್ಯಾಶ್ ಮಾಡ್ತಾನೆ ಇರ್ತಾನೆ. ಹೇಗಾದ್ರೂ ಆ ಡೋರ್ ಅನ್ನು ಓಪನ್ ಮಾಡ್ಬಿಡ್ಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾನೆ, ಆದ್ರೆ ಏನೇ ಮಾಡಿದ್ರು ಆ ಡೋರ್ ಅನ್ನು ಓಪನ್ ಮಾಡೋಕೆನೆ ಆಗ್ತಿಲ್ಲ. ಆ ಡೋರಿಗೆ ಏನುವೇ ಆಗ್ತಿಲ್ಲ. ಇನ್ನ ಸ್ಪೀಡ್ ಆಗಿ ತಗೊಂಡು ಹೋಗಿ ಡ್ಯಾಶ್ ಮಾಡ್ತಾನೆ, ಆದ್ರೆ ಆ ಡೋರ್ಗೆ ಮಾತ್ರ ಏನುವೇ ಆಗೋದಿಲ್ಲ. ಕಾರು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ, ನಮ್ಮ ಹೀರೋಗೆ ಕೂಡ ಏಟಾಗ್ಬಿಡುತ್ತೆ. ಸೊ ಇದನ್ನ ನೋಡಿದ ತಕ್ಷಣವೇ ಮೂವರಿಗೆ ಗಾಬರಿಯಾಗಿ ನಮ್ಮ ಹೀರೋ ಹತ್ರ ಓಡಿ ಬರ್ತಾರೆ. ಆವಾಗಲೇ ನಮ್ಮ ಹೀರೋಗೆ ಒಂದು ವಿಷಯ ತೋಚುತ್ತೆ. ಸ್ವಲ್ಪ ದಿನಗಳ ಹಿಂದೆ ಏನಂತ ಮಾತಾಡ್ಕೊಂಡಿರ್ತಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್, ಲಾಸ್ಟ್ 5 ವರ್ಷಗಳಾಗಿ ಮಳೆ ಬರ್ತಾನೆ ಇರ್ತಾ ಇರೋದ್ರಿಂದ ಮನೆ ಕೆಳಗಡೆ ಇರ್ತಾ ಇರುವ ಮಣ್ಣೆಲ್ಲ ಹಾಗೆ ಮೂವ್ ಆಗೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ, ಲೂಸ್ ಆಗ್ಬಿಟ್ಟಿರುತ್ತೆ ಅಂತ ತಾನೆ. ಸೊ ಅದು ಇವಾಗ ನೆನಪಾಗಿದ್ದ ತಕ್ಷಣವೇ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋ ಮನೆ ಫ್ಲೋರ್ ಅನ್ನ ಹೊಡೆದಾಕಿ ಕೆಳಗಡೆ ತೋಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ತೋಡಿದ ತಕ್ಷಣವೇ ಮನೆ ಕೆಳಗಡೆ ಒಂದು ಟನಲ್ ಇರ್ತಾ ಇರೋದನ್ನು ನೋಡ್ತಾನೆ. ಅದು ಡೈರೆಕ್ಟ್ ಆಗಿ ಸೀವರ್ ಲೈನ್ ಗೆ ಹೋಗುವ ಟನಲ್ ಆಗಿರುತ್ತೆ. ಸೊ ಆ ಟನಲ್ ತುಂಬಾನೇ ಚಿಕ್ಕದಾಗಿರೋದ್ರಿಂದ ಅದ್ರ ಒಳಗಡೆ ನಮ್ಮ ಹೀರೋಯಿಂದ ಹೋಗೋಕಾಗ್ತಿಲ್ಲ. ತಕ್ಷಣವೇ ನಮ್ಮ ಹೀರೋಯಿನ್, ಹಾಗಾದ್ರೆ ನಾನು ಇದ್ರ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾಳೆ. ಆವಾಗ ನಮ್ಮ ಹೀರೋ, ಇಲ್ಲಿ ನೋಡು, ಆಪೋಸಿಟ್ ಮನೆಯಲ್ಲಿ ಇರ್ತಾ ಇರೋರು ಒಬ್ಬರು ಡಾಕ್ಟರ್, ಆದ್ರಿಂದ ಖಂಡಿತ ಅವರ ಮನೆಯಲ್ಲಿ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಇದ್ದೇ ಇರುತ್ತೆ, ಅದನ್ನ ಮಾತ್ರ ಫಸ್ಟ್ ಹೇಗಾದ್ರೂ ತಗೊಂಡು ಬಾ, ಮಗಳನ್ನ ಫಸ್ಟ್ ಕಾಪಾಡೋಣ ಅಂತ ಹೇಳ್ಬೇಕಾದ್ರೆ ಅದರ ನಂತರ ನಮ್ಮ ಹೀರೋಯಿನ್ ತುಂಬಾನೇ ಸೇಫ್ ಆಗಿ ತುಂಬಾನೇ ಕಾನ್ಸಂಟ್ರೇಟ್ ಮಾಡಿ ಆ ಟನಲ್ ಒಳಗಡೆ ಇಳಿದು ನಿಧಾನಕ್ಕೆ ಮೂವ್ ಆಗ್ತಿರ್ತಾಳೆ. ಸ್ವಲ್ಪ ಹೊತ್ತು ತೊಳ್ಕೊಂಡು ಬಂದ ಮೇಲೆ ಹೇಗೋ ಕಷ್ಟಪಟ್ಟು ಡಾಕ್ಟರ್ ಅವರ ಮನೆ ಒಳಗಡೆನೂ ಬಂದ್ಬಿಡ್ತಾಳೆ.
ಇದನ್ನ ಮೇಲಿಂದ ನೋಡ್ತಾ ಇರುವ ನಮ್ಮ ಹೀರೋ ಮತ್ತೆ ಹೀರೋ ಮಗ ಹೇಗೋ ಹೀರೋಯಿನ್ ಸೇಫ್ ಆಗಿ ಡಾಕ್ಟರ್ ಅವರ ಮನೆ ಒಳಗಡೆ ಹೋಗ್ಬಿಟ್ಟಿದ್ದಾಳೆ ಅನ್ನೋದನ್ನ ನೋಡಿದ ತಕ್ಷಣವೇ ತುಂಬಾನೇ ಖುಷಿ ಆಗ್ತಾರೆ. ಅದರ ನಂತರ ಇಲ್ಲಿ ನಮ್ಮ ಹೀರೋಯಿನ್ ಆ ಡಾಕ್ಟರ್ ಅವರ ಮನೆಯಲ್ಲಿ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಅನ್ನ ಹುಡುಕ್ತಾಳೆ. ಆ ರೀತಿ ಹುಡುಕ್ತಿರ್ಬೇಕಾದ್ರೆ ಆ ಡಾಕ್ಟರ್ ಅವರ ಹೆಂಡತಿ ಅವರ ಬಾಡಿ ಒಂದು ಜಾಗದಲ್ಲಿ ಬಿದ್ದಿರೋದನ್ನ ನೋಡ್ತಾಳೆ. ಇಷ್ಟು ವರ್ಷಗಳಾಗಿ ಆ ಡೆಡ್ ಬಾಡಿ ಒಂದೇ ಜಾಗದಲ್ಲಿ ಹಾಗೆ ಓಪನ್ ಆಗಿ ಇದ್ದಿದ್ರಿಂದ ಕೊಳ್ತೋಗಿ ತುಂಬಾ ವರ್ಸ್ಟ್ ಆಗಿ ಊಸ್ಟ್ ಆಗ್ಬಿಟ್ಟಿರುತ್ತೆ ಅದೇ ಜಾಗದಲ್ಲಿ. ಅದು ಮಾತ್ರ ಇಲ್ಲ, ಆ ಮನೆ ಪೂರ್ತಿ ಹಾಗೆ ನೀರುವೆ ತುಂಬಿಕೊಬಿಟ್ಟಿರುತ್ತೆ. ಹಾಗಿರ್ಬೇಕಾದ್ರೆ ಮನೆ ಹೊರಗಡೆ ಬೇರೆ ಇವಾಗ ಮಳೆ ಜೋರಾಗಿ ಬರೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಹೇಗಾದ್ರೂ ನಾವು ಫಸ್ಟ್ ಮೆಡಿಸಿನ್ಸ್ ಅನ್ನ ಬೇಗನೆ ಕಂಡುಹಿಡಿಬೇಕು ಅಂತ ಮನೆ ಪೂರ್ತಿ ಫುಲ್ ಹುಡ್ಕೊಡೋದಕ್ಕೆ ಶುರು ಮಾಡ್ತಾಳೆ. ಆ ರೀತಿ ಸ್ಪೀಡ್ ಆಗಿ ಹುಡುಕ್ಬೇಕಾದ್ರೆ ಹೇಗೋ ಕೊನೆಗೆ ಇವರು ಹುಡುಕಿ ಬಂದಿದ್ದ ಆಂಟಿಬಯೋಟಿಕ್ ಕೂಡ ಮೆಡಿಸಿನ್ ಸಿಕ್ಬಿಡುತ್ತೆ. ಆದ್ರೆ ಆ ಸಮಯ ಅಂತ ನೋಡಿ ಒಂದಲ್ಲ ಎರಡಲ್ಲ ಮನೆ ಒಳಗಡೆ ತುಂಬಾನೇ ಮಾನ್ಸ್ಟರ್ಸ್ ಬರೋದಕ್ಕೆ ಶುರು ಮಾಡುತ್ತೆ. ಅಷ್ಟೇ ಇದನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಗಾಬರಿ ಆಗ್ಬಿಡ್ತಾಳೆ. ಹಾಗೆ ಅದೇ ಮನೆ ಒಳಗಡೆನೆ ಬೇರೆ ಎಲ್ಲೋ ಒಂದು ಕಡೆ ಹೊಸ್ಕೊಬಿಡ್ತಾಳೆ. ಅದರ ನಂತರ ಹಾಗೆ ನಿಧಾನಕ್ಕೆ ಆ ಮಾನ್ಸ್ಟರ್ಸ್ ಗೆ ಗೊತ್ತಿಲ್ಲದೆ ಆ ಮನೆ ಒಳಗಡೆನೆ ಇರ್ತಾ ಇರುವ ಬೇಸ್ಮೆಂಟ್ ಗೆ ಕೆಳಗಡೆ ಇಳಿತಾಳೆ. ಆದ್ರೆ ಕೆಳಗಡೆ ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಏನನ್ನು ನೋಡಿ ಏನು ಅಂತ ನೋಡಿದ್ರೆ ಡಾಕ್ಟರ್ ಅವರ ಡೆಡ್ ಬಾಡಿ ಆ ಜಾಗದಲ್ಲಿ ನೇತಾಡ್ತಿರುತ್ತೆ. ಸೊ ತುಂಬಾ ವರ್ಷಗಳಾಗಿ ಆ ಡೆಡ್ ಬಾಡಿ ಅಲ್ಲೇನೆ ಇರ್ತಿದ್ರಿಂದ ಅದುವೇ ತುಂಬಾನೇ ಕೊಳ್ತೋಗಿ ತುಂಬಾನೇ ವರ್ಸ್ಟ್ ಆಗಿ ಕ್ರೂರವಾಗಿರುತ್ತೆ. ಸೊ ಇದನ್ನ ನೋಡಿ ಹೆದರಿದ ನಮ್ಮ ಹೀರೋಯಿನ್ ಅವಳಿಗೇನೆ ಗೊತ್ತಿಲ್ಲದೆ ಜೋರಾಗಿ ಅಂತ ಕಿರ್ಚ್ ಬಿಡ್ತಾಳೆ. ಅಷ್ಟೇ ಆ ಸದನ ಕೇಳಿದ ತಕ್ಷಣವೇ ಮಾನ್ಸ್ಟರ್ಸ್ ಆ ಜಾಗದ ಕಡೆಗೆ ಬೇಗ ಬೇಗ ಬರ್ತಿರ್ತವೆ. ಇಲ್ಲಿದ್ರೆ ಖಂಡಿತ ನಮ್ಮಿಂದ ಜೀವಂತವಾಗಿ ಇರೋದಕ್ಕಾಗೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ ನಮ್ಮ ಹೀರೋಯಿನ್ ಬೇಗ ಬೇಗ ಟನಲ್ ಇರುವ ಕಡೆಗೆ ಓಡಿ ಹೋಗ್ತಾಳೆ. ಆದ್ರೆ ಅರ್ಧ ದಾರಿಯಲ್ಲಿ ಒಂದು ಮಾನ್ಸ್ಟರ್ ನಮ್ಮ ಹೀರೋಯಿನ್ ಅಲ್ಲಿ ಇರೋದನ್ನ ನೋಡ್ಬಿಡುತ್ತೆ. ಸೊ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಯಿನ್ ತಕ್ಷಣವೇ ಹೀರೋ ಕೊಟ್ಟಿರುವ ಗನ್ ಅನ್ನ ಯೂಸ್ ಮಾಡಿ ಆ ಮಾನ್ಸ್ಟರ್ ಗೆ ಏಮ್ ಮಾಡಿ ಎರ್ರ ಬಿರ್ರಿ ಶೂಟ್ ಮಾಡ್ಬೇಕಾದ್ರೆ ಆ ಸದ್ದು ಮನೆ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋಗೆ ಕೇಳಿಸ್ತಿರುತ್ತೆ. ಸೊ ಗಾಬರಿಯಾಗಿ ಓಡಿ ಬಂದು ಟನಲ್ ಕಡೆಗೆ ಕೈಯನ್ನ ತೋರಿಸಬೇಕಾದ್ರೆ ನಮ್ಮ ಹೀರೋಯಿನ್ ಸರಿಯಾದ ಟೈಮ್ಗೆ ಕೈಯನ್ನ ಕೊಡ್ತಾಳೆ. ಫಟ್ ಅಂತ ಅಪ್ಪ ಮತ್ತೆ ಮಗ ಅಮ್ಮನನ್ನ ಎಳ್ಕೊತಾರೆ ಮೇಲೆ. ಸೇಫ್ ಆಗಿ ಇವಾಗ ನಮ್ಮ ಹೀರೋಯಿನ್ ಮನೆ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಆದ್ರೆ ಆ ಮಾನ್ಸ್ಟರ್ ಇವಾಗ ಟನಲ್ ನೋಡ್ಕೊಬಿಟ್ಟಿದೆ. ಆದ್ರಿಂದ ಅದರ ಮುಖಾಂತರವೇ ಅದು ಕೂಡ ಮನೆ ಒಳಗಡೆ ಹತ್ತಿ ಬರೋದಕ್ಕೆ ಶುರು ಮಾಡುತ್ತೆ. ಇದನ್ನ ನೋಡಿದ ತಕ್ಷಣವೇ ಫ್ಯಾಮಿಲಿ ಅಲ್ಲಿರುವ ದೊಡ್ಡ ದೊಡ್ಡ ಬಂಡೆಗಳನ್ನ ತಗೊಂಡು ಆ ಟನಲ್ ಒಳಗಡೆ ಆ ಮಾನ್ಸ್ಟರ್ ಮೇಲೆನೆ ಹಾಕ್ತಾರೆ. ಒಂದು ಸೆಕೆಂಡ್ಸ್ ಅಲ್ಲಿ ಆ ದಾರಿನ ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಆದ್ರಿಂದ ಆ ಮಾನ್ಸ್ಟರ್ ಇಂದ ಮೇಲ್ಗಡೆ ಬರೋಕ್ ಆಗುವುದಿಲ್ಲ. ಹೇಗೋ ಜಸ್ಟ್ ಮಿಸ್ ಅಲ್ಲಿ ಎಲ್ಲರೂ ಎಸ್ಕೇಪ್ ಆಗ್ಬಿಟ್ರು. ಅದರ ನಂತರ ನಮ್ಮ ಹೀರೋಯಿನ್ ತಂದಿರುವ ಆಂಟಿಬಯೋಟಿಕ್ ಅನ್ನ ನಮ್ಮ ಹುಡುಗಿಗೆ ಹಾಕಿ ಕೊಡ್ತಾರೆ. ಇದನ್ನ ನೋಡಿದ ಮೇಲೆನೆ ಇಡೀ ಫ್ಯಾಮಿಲಿನೂ ಖುಷಿ ಆಗ್ತಾರೆ. ಆವಾಗ ನಮ್ಮ ಹೀರೋಯಿನ್ ಹತ್ರ ಇವಾಗ ಮಾನ್ಸ್ಟರ್ಸ್ ಗೆ ನಾವು ಈ ಮನೆ ಒಳಗಡೆ ಜೀವಂತವಾಗಿ ಇರ್ತಾ ಇದೀವಿ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಇವತ್ತಿಲ್ಲ ಅಂದ್ರೂ ನಾಳೆನೆ ಖಂಡಿತ ನಮ್ಮನ್ನ ಹುಡುಕಿ ಮನೆ ಒಳಗಡೆ ಬರುತ್ತೆ. ಆದ್ರಿಂದ ಅವುಗಳು ಮನೆ ಒಳಗಡೆ ಬಂದು ನಮ್ಮನ್ನ ಸಾಯಿಸೋಕು ಮುಂಚೆನೆ ನಾವೇನೆ ಅವುಗಳನ್ನ ಸಾಯಿಸಬೇಕು, ಅವುಗಳ ಕಥೆಯನ್ನ ಮುಗಿಸ್ಬೇಕು ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ಹೇಳ್ಬೇಕಾದ್ರೆ ಇದನ್ನ ಕೇಳುವ ಇಡೀ ಫ್ಯಾಮಿಲಿನೂ ಬೇರೆ ದಾರಿ ಇಲ್ಲ ಅಂತ ಅದಕ್ಕೆ ಸರಿ ಅಂತ ಒಪ್ಕೋತಾರೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋ ಅವನ ಮಗ ಕೂಡ ಒಂದು ಐಡಿಯಾವನ್ನ ಕೊಡ್ತಾನೆ. ಆ ಮಾನ್ಸ್ಟರ್ಸ್ ಗಳಿಂದ ನಮ್ಮ ಮನೆ ಒಳಗಡೆ ಬರೋಕೆ ಆಗ್ತಿದೆ ಅಂದ್ರೆ ನಮ್ಮಿಂದಲವೇ ಅವುಗಳನ್ನ ಮನೆ ಒಳಗಡೆ ಬಂದ ಮೇಲೆ ಜಗಳ ಮಾಡಿ ಅವುಗಳನ್ನ ಸಾಯಿಸೋಕೆ ಆಗುತ್ತೆ. ಸೊ ಅದಕ್ಕಾಗಿ ನೀವು ಹೇಗೆ ಅನಿಮಲ್ಸ್ ಅನ್ನ ಹಿಡಿಯೋದಕ್ಕಾಗಿ ಹೊರಗಡೆ ಟ್ರಾಪ್ಸ್ ಅನ್ನ ಸೆಟ್ ಮಾಡಿ ಇಡ್ತೀರಾ, ಅದೇ ರೀತಿ ಮನೆ ಒಳಗಡೆ ತುಂಬಾನೇ ಟ್ರಾಪ್ಸ್ ಗಳನ್ನ ನಾವು ಸೆಟ್ ಮಾಡಿ ಇಡೋಣ ಅಂತ ಹೇಳ್ಬೇಕಾದ್ರೆ ಇದೇನೇ ಸರಿ ಅಂತ ಹೇಳ್ಬಿಟ್ಟು ಇಡೀ ಫ್ಯಾಮಿಲಿನುವೆ ಬರಲಿರುವ ಮಾನ್ಸ್ಟರ್ ಜೊತೆ ಮಾಡಲಿರುವ ದೊಡ್ಡ ಜಗಳಕ್ಕಾಗಿ ಮನೆ ಪೂರ್ತಿ ಟ್ರಾಪ್ಸ್ ಗಳನ್ನ ಸೆಟ್ ಮಾಡಿ ಇಡುವುದಕ್ಕೆ ಶುರು ಮಾಡ್ತಾರೆ. ಇವ್ರಗಳ ಪ್ಲಾನ್ ಏನು ಅಂದ್ರೆ ಹೇಗಾದ್ರೂ ಆ ಮಾನ್ಸ್ಟರ್ಸ್ ಗಳನ್ನ ಡೈವರ್ಟ್ ಮಾಡಿ ಬೇರೆ ಕಡೆ ಕಳಿಸ್ಬಿಟ್ಟು ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಮನೆಯಿಂದ ಹೇಗಾದ್ರೂ ಹೊರಗಡೆ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು. ಸೊ ಈ ರೀತಿ ಆ ದೊಡ್ಡ ಜಗಳಕ್ಕೆ ಇಡೀ ಫ್ಯಾಮಿಲಿನೇ ರೆಡಿ ಆಗ್ತಿರ್ಬೇಕಾದ್ರೆ ನಮ್ಮ ಹೀರೋನ ಮಗಳು ಕೂಡ ರೆಕವರ್ ಆಗ್ಬಿಟ್ಟಿರ್ತಾಳೆ, ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬಿಟ್ಟಿರ್ತಾಳೆ. ಸೊ ಹೀಗಿರ್ಬೇಕಾದ್ರೇನೆ ಒಂದು ದಿನ ಇದ್ರ ಮೇಲೆ ನಾವು ಹೌಸ್ ಇದು ಇರೋಕ್ಕಾಗೋದಿಲ್ಲ, ಡೈರೆಕ್ಟ್ ಆಗಿ ನಿಂತ ಮಾನ್ಸ್ಟರ್ಸ್ ಜೊತೆ ಹೋರಾಡ್ಬಿಡೋಣ ಅಂತ ಇಡೀ ಫ್ಯಾಮಿಲಿನೂ ಡಿಸೈನ್ ಮಾಡ್ತಾರೆ. ಅದರ ನಂತರ ಎಲ್ಲ ಸೆಟಪ್ ಅನ್ನು ಮಾಡಿಟ್ಬಿಟ್ಟು ಅವರವರು ಒಂದೊಂದು ಪೊಸಿಷನ್ ಅಲ್ಲಿ ಹೋಗಿ ನಿಂತ್ಕೋತಾರೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಇವ್ರುಗಳು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತದೊಂದು ಟ್ವಿಸ್ಟ್ ನಡೆಯುತ್ತೆ. ಏನು ಅಂತ ನೋಡಿದ್ರೆ ಎಲ್ಲಾ ಕಡೆಯಿಂದಾನು ಮನೆ ಒಳಗಡೆ ನೀರು ಸುರ್ರ ಅಂತ ಬರ್ತಿರುತ್ತೆ ಸ್ಪೀಡ್ ಆಗಿ. ಬೇಗ ಬೇಗ ಮನೆ ಪೂರ್ತಿ ನೀರು ತುಂಬ್ಕೊತಿರುತ್ತೆ. ಇದಕ್ಕೂ ಮುಂಚೆ ಆ ಡಾಕ್ಟರ್ ಅವರ ಮನೆಯಲ್ಲಿ ಏನಾಗಿದೆಯೋ ಅದೇ ವಿಷಯವೇ ಇಲ್ಲಿ ನಡೀತಿದೆ ಅನ್ಸುತ್ತೆ. ಆದ್ರೆ ಈ ಸಲ ಯಾರುವೇ ಹೆದರ್ಕೋತಿಲ್ಲ, ಒಬ್ಬರಿಗೊಬ್ಬರು ತುಂಬಾನೇ ಹೆಲ್ಪ್ ಮಾಡ್ಕೋತಾರೆ. ಇವ್ರುಗಳು ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಟಿದ್ದ ರೀತಿನೇ ವರ್ಕೌಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಒಂದು ಮಾನ್ಸ್ಟರ್ ಮನೆ ಒಳಗಡೆ ಬರ್ತಿರೋದನ್ನ ನೋಡ್ತಾಳೆ. ಸೊ ಅದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಯಿನ್ ನೆಕ್ಸ್ಟ್ ಸೆಕೆಂಡ್ ಅವಳು ರೆಡಿ ಮಾಡಿ ಇಟ್ಟಿರುವ ಒಂದು ಚಿಕ್ಕ ಬಾಂಬ್ ಅನ್ನ ತೆಗೆದು ಅದಕ್ಕೆ ಬೆಂಕಿಯನ್ನ ಇಟ್ಟು ಆ ಮಾನ್ಸ್ಟರ್ ಮೇಲೆ ತೂದು ಹೊಡಿತಾಳೆ. ಅಷ್ಟೇ ಡುಮ್ ಅಂತ ಬಾಂಬ್ ಬ್ಲಾಸ್ಟ್ ಆಗಿ ಆ ಮಾನ್ಸ್ಟರ್ ಮೇಲೆ ಬೆಂಕಿ ಹಿಡ್ಕೊಂಡ್ಬಿಡುತ್ತೆ. ಇದ್ರೂ ಆ ಮಾನ್ಸ್ಟರ್ ಅಲ್ಲೇನೆ ನಿಂತ್ಕೊಳ್ದೆ ನಮ್ಮ ಹೀರೋವನ್ನ ಫೇಸ್ ಮಾಡಿ ಬೇಗನೆ ಓಡಿ ಬರುತ್ತೆ. ತಕ್ಷಣ ನಮ್ಮ ಹೀರೋ ಅವನ ಕೈಯಲ್ಲಿ ಇರ್ತಾ ಇರುವ ಈಟಿಯನ್ನ ಅದ್ರ ಮೇಲೆ ಹೊಡಿಬೇಕಾದ್ರೆ ಫಸ್ಟ್ ಚಾನ್ಸ್ ಮಿಸ್ ಆಗ್ಬಿಡುತ್ತೆ. ಇದ್ರೂ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಮತ್ತೆ ಇನ್ನೊಂದು ಈಟಿಯನ್ನ ತಗೊಂಡು ಆ ಮಾನ್ಸ್ಟರ್ ಗೆ ಹೊಡಿತಾನೆ. ಫುಲ್ ಸ್ಟ್ರಾಂಗ್ ಆಗಿ ಹೊಡೆದಿರ್ಬೇಕಾದ್ರೆ ಈ ಸಲ ಡೈರೆಕ್ಟ್ ಆಗಿ ಆ ಈಟಿ ಆ ಮಾನ್ಸ್ಟರ್ ಮೈಗೆ ಚುಚ್ಚಿ ಹಾಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಇದ್ರೂ ಆ ಮಾನ್ಸ್ಟರ್ ಬಿಡೋ ರೀತಿ ಇಲ್ಲ, ಹಾಗೆ ಕಿರ್ಚ್ಕೊಂಡೆ ಅವ್ರಗಳನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ತಕ್ಷಣವೇ ಇಡೀ ಫ್ಯಾಮಿಲಿನೂ ಮೇಲ್ಗಡೆ ಇರ್ತಾ ಇರುವ ಸ್ಟೋರ್ ರೂಮ್ ಗೆ ಹೋಗಿ ಹೌಸ್ಕೋತಾರೆ. ಆ ಮಾನ್ಸ್ಟರ್ ಬಿಡ್ತಾನೆ ಇಲ್ಲ, ಕಂಟಿನ್ಯೂಸ್ ಆಗಿ ಇವ್ರುಗಳನ್ನ ಚೇಸ್ ಮಾಡಿ ಬರ್ತಾನೆ ಇರುತ್ತೆ. ಸೊ ಅದು ಹತ್ರ ಬಂದಿದ್ದ ತಕ್ಷಣವೇ ಎಲ್ಲರೂ ಅವರವರ ಕೈಯಲ್ಲಿ ಇರ್ತಾ ಇರುವ ಈಟಿಯನ್ನ ಯೂಸ್ ಮಾಡಿ ಎರ್ರ ಬೇರೆ ಚೇಂಜ್ ಮಾಡಿ ಚುಚ್ಚಬೇಕಾದ್ರೆ ಆ ಮಾನ್ಸ್ಟರ್ ಗೆ ತುಂಬಾನೇ ಏಟ್ ಆಗ್ಬಿಡುತ್ತೆ. ಅದು ಮಾತ್ರ ಇಲ್ಲ, ಆಲ್ರೆಡಿ ಆ ಮಾನ್ಸ್ಟರ್ ಗೆ ಒಂದು ಹಗ್ಗವನ್ನ ಕಟ್ಟಿ ಅದರ ಇನ್ನೊಂದು ಎಂಡನ್ನ ಇವರ ಕಾರಿಗೆ ಕಟ್ಟಿಟ್ಟಿರ್ತಾರೆ. ಸೊ ಇವಾಗ ಏಟಾಗಿರುವ ಮಾನ್ಸ್ಟರ್ ತಪ್ಪಿಸ್ಕೋಬೇಕು ಅಂತ ಅದು ಹೋರಾಡ್ತಾ ಇರುವ ಒಂದೊಂದು ಸೆಕೆಂಡ್ ಅದರ ಬಾಡಿ weight ಇಂದ ಕೆಳಗಡೆ ನೀರು ತುಂಬಿಕೊಂಡಿದೆ ಅಲ್ವಾ, ಅದ್ರ ಒಳಗಡೆ ಇರ್ತಾ ಇರುವ ಒಂದು ಟ್ರಾಪ್ ಅಲ್ಲಿ ಹೋಗಿ ಸರಿಯಾಗಿ ಸಿಗಾಕೊಳ್ಳುತ್ತೆ. ಅದು ತಪ್ಪಿಸ್ಕೊಳ್ಳೋದಕ್ಕೆ ಹೋರಾಡ್ತಾ
ಹೋರಾಡ್ತಾ ಅದರ ಮೈಗೆ ಕಟ್ಟಿರುವ ಹಗ್ಗ ಇನ್ನವೇ ಟೈಟ್ ಆಗ್ತಾನೆ ಇರುತ್ತೆ. ಸೊ ನೋವಿನಿಂದ ಆ ಮಾನ್ಸ್ಟರ್ ಕಿರ್ಚ್ಕೊಂಡು ನರಳುತ್ತಿರುತ್ತೆ. ಆವಾಗ ಧೈರ್ಯ ಮಾಡಿ ನಮ್ಮ ಹೀರೋ ಡೈರೆಕ್ಟ್ ಆಗಿ ಆ ಮಾನ್ಸ್ಟರ್ ಹತ್ರ ಹೋಗಿ ಸುಮ್ನೆ ಮರ್ಯಾದೆಯಿಂದ ಡೋರ್ ಅನ್ನ ಓಪನ್ ಮಾಡು ಅಂತ ಜೋರಾಗಿ ಕಿರ್ಚಿ ಚಾಕುನಿಂದ ಅದಕ್ಕೆ ಚುಚ್ಚೋಕೆ ಹೋಗ್ತಿರ್ತಾನೆ. ಆವಾಗ ಮಗಳು ಬೇಗ ಬೇಗ ಅಪ್ಪನ ಹತ್ರ ಓಡಿ ಬಂದು, ಅಪ್ಪ ಇದನ್ನ ಮಾತ್ರ ನಾವು ಇವಾಗ ಕೊಂದ್ಬಿಟ್ರೆ ಅದರ ನಂತರ ನಮ್ಮಿಂದ ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋಕೆ ಆಗೋದಿಲ್ಲ ಯಾವತ್ತುವೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಹೀರೋ ಹಾಗೆ ಡೈರೆಕ್ಟ್ ಆಗಿ ಆ ಮಾನ್ಸ್ಟರ್ ಮುಖವನ್ನೇ ಗುರಾಯಿಸಿ ನೋಡ್ತಿರ್ತಾನೆ. ಆವಾಗ್ಲೇ ಅವನಿಗೆ ಒಂದು ವಿಷಯ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಇವ್ರುಗಳು ಅನ್ಕೊಂಡಿದ್ದ ರೀತಿ ಆ ಮಾನ್ಸ್ಟರ್ ಏನು ತುಂಬಾನೇ ಕೋಪದಲ್ಲಿ ಇರ್ತಿಲ್ಲ, ಅದರ ಬದಲು ಇವ್ರುಗಳನ್ನ ನೋಡಿ ತುಂಬಾನೇ ಅದು ಹೆದರ್ಕೊತಿರುತ್ತೆ, ನಡುಕ್ತಿರುತ್ತೆ. ಸೊ ಆ ಒಂದು ನಿಮಿಷದಲ್ಲಿ ನಮ್ಮ ಹೀರೋಗೆ ಅವನ ಮಗಳು ಇಷ್ಟು ದಿನಗಳಾಗಿ ಹೇಳಿದ ವಿಷಯ ಎಲ್ಲವೇ ನೆನಪಿಗೆ ಬರುತ್ತೆ. ಎಲ್ಲ ಮಾನ್ಸ್ಟರ್ಸ್ ಕೆಡದಾಗಿರಲ್ಲ, ಕೆಲವೊಂದು ಮಾನ್ಸ್ಟರ್ಸ್ ಒಳ್ಳೆದಾಗಿ ಕೂಡ ಇರುತ್ತೆ ಅಂತ ಹೇಳಿರ್ತಾಳೆ ಅಲ್ವಾ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಯೋಚನೆ ಮಾಡಿ ನೋಡಿದ ನಮ್ಮ ಹೀರೋ ಆ ಮಾನ್ಸ್ಟರ್ ಗೆ ಚುಚ್ಚಿ ಸಾಯಿಸಬೇಕು ಅಂತ ಅವನು ಕೈಯಲ್ಲಿ ಹಿಡಿದಿರುವ ಚಾಕುವನ್ನೇ ಯೂಸ್ ಮಾಡಿ ಆ ಮಾನ್ಸ್ಟರ್ ಗೆ ಕಟ್ಟಿರುವ ಹಗ್ಗಗಳನ್ನೆಲ್ಲ ಬಿಚ್ಕೊಡ್ತಾನೆ. ಕೊನೆಗೆ ಚಾಕುವನ್ನು ತೆಗೆದು ದೂರ ಬಿಸಾಕ್ಬಿಟ್ಟು ಆ ಮಾನ್ಸ್ಟರ್ ಅನ್ನೇ ನೋಡ್ತಿರ್ತಾರೆ. ಆ ಮಾನ್ಸ್ಟರ್ ಸ್ವಲ್ಪ ಹೊತ್ತು ಹಾಗೆ ಸೈಲೆಂಟ್ ಆಗಿ ಬಿದ್ದಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಅದು ಹೇಗೋ ಕಷ್ಟಪಟ್ಟು ಎದ್ದು ನಿಂತ್ಕೊಳ್ಳುತ್ತೆ. ಫಸ್ಟ್ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸೈಲೆಂಟ್ ಆಗಿ ನೋಡುತ್ತೆ. ಅದರ ನಂತರ ಯಾವುದೇ ರೀತಿ ಅಟ್ಯಾಕ್ ಅನ್ನು ಮಾಡದೆ ಡೈರೆಕ್ಟ್ ಆಗಿ ಡೋರ್ ಇರೋ ಕಡೆಗೆ ನಡೆದು ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಡೋರ್ ಅನ್ನು ಓಪನ್ ಮಾಡಿ ಕೊಟ್ಬಿಡುತ್ತೆ. ಸೊ 5 ವರ್ಷಗಳಾಗಿ ಓಪನ್ ಮಾಡೋದಕ್ಕೆ ಆಗದೆ ತುಂಬಾನೇ ಕಷ್ಟ ಪಡ್ತಿದ್ದ ಫ್ಯಾಮಿಲಿಗೆ ಇವಾಗ ಮಾನ್ಸ್ಟರ್ ಇಂದ ಒಂದೇ ಸೆಕೆಂಡ್ ಅಲ್ಲಿ ಓಪನ್ ಆಗ್ಬಿಡುತ್ತೆ ಈಸಿಯಾಗಿ. ಸೊ ಇದನ್ನ ನೋಡಿದ ತಕ್ಷಣವೇ ಇಡೀ ಫ್ಯಾಮಿಲಿ ತುಂಬಾನೇ ಖುಷಿ ಆಗ್ತಿರ್ತಾರೆ, ಶಾಕ್ ಆಗ್ತಿರ್ತಾರೆ. ಇಷ್ಟು ವರ್ಷಗಳ ನಂತರ ಫಸ್ಟ್ ಟೈಮ್ ಇವರು ಮನೆಯನ್ನ ಬಿಟ್ಟು ಹೊರಗಡೆ ಕಾಲಿ ಹೆಜ್ಜೆನೆ ಇಡ್ತಿದ್ದಾರೆ ಈ ಫ್ಯಾಮಿಲಿ. ಆದ್ರೆ ಅವರುಗಳು ಹೊರಗಡೆ ಬಂದಿದ್ದ ನೆಕ್ಸ್ಟ್ ಸೆಕೆಂಡ್ ದೊಡ್ಡ ದೊಡ್ಡ ಮಾನ್ಸ್ಟರ್ಸ್ ಎಲ್ಲ ಇವ್ರುಗಳನ್ನ ಸುತ್ಕೊಬಿಡುತ್ತೆ. ಒಂದೇ ಸೆಕೆಂಡ್ ಅಲ್ಲಿ ನಮ್ಮ ಇಡೀ ಫ್ಯಾಮಿಲಿಯನ್ನೇ ರೌಂಡ್ ಕಟ್ಟಿ ಸುತ್ಕೊಬಿಟ್ಟು ಕ್ಯಾಚ್ ಮಾಡ್ಬಿಡುತ್ತೆ. ನಮ್ಮ ಹುಡುಗಿ ಹೇಳಿದ ರೀತಿ ಎಲ್ಲಾ ಮಾನ್ಸ್ಟರ್ಸ್ ಒಳ್ಳೆ ಮಾನ್ಸ್ಟರ್ಸ್ ಇಲ್ಲ ತಾನೆ. ಆ ಸಮಯದಲ್ಲಿ ಮನೆ ಒಳಗಡೆ ಇರ್ತಾ ಇದ್ದ ಮಾನ್ಸ್ಟರ್ ಬೇಗ ಬೇಗ ಹೊರಗಡೆ ಬಂದು ಮಿಕ್ಕಿರುವ ಮಾನ್ಸ್ಟರ್ಸ್ ಗಳಿಗೆ ಕೆಟ್ಟದಾಗಿ ಬೈಯೋ ರೀತಿ ಕಾಣುತ್ತೆ. ಅಂದ್ರೆ ಅವ್ರುಗಳನ್ನ ಬಿಟ್ಬಿಡಿ, ಏನನ್ನು ಮಾಡಬೇಡಿ ಅನ್ನೋ ರೀತಿ ಹೇಳೋ ರೀತಿ ಕಾಣುತ್ತೆ. ಅಷ್ಟೇ ನೆಕ್ಸ್ಟ್ ಸೆಕೆಂಡ್ ಮಿಕ್ಕಿರುವ ಮಾನ್ಸ್ಟರ್ಸ್ ನಮ್ಮ ಫ್ಯಾಮಿಲಿಯನ್ನ ಬಿಟ್ಬಿಡುತ್ತೆ. ಹಾಗೆ ಸೈಲೆಂಟ್ ಆಗಿ ಎಲ್ಲ ಮಾನ್ಸ್ಟರ್ಸ್ ಹಿಂಜದ್ ಬಿಡುತ್ತೆ. ಸೊ ಇದನ್ನ ನೋಡಿದ ತಕ್ಷಣವೇ ನಮ್ಮ ಇಡೀ ಫ್ಯಾಮಿಲಿಗೂ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಇದ್ರುವೆ ನಾವು ಎಲ್ಲರೂ ತಪ್ಪಿಸ್ಕೊಬಿಟ್ವಿ ಅಂತ ನೆಮ್ಮದಿ ಆಗ್ತಾರೆ. ಹಾಗಿರ್ಬೇಕಾದ್ರೇನೆ ಹಿಂದೆ ಏನು ಕ್ರ್ಯಾಕ್ ಆಗುವ ಸದ್ದು ಕೇಳುತ್ತೆ. ಏನು ಅಂತ ಇವ್ರುಗಳು ಹಿಂದೆ ತಿರುಗಿ ನೋಡಿದ್ರೆ ಇಷ್ಟು ದಿನಗಳಾಗಿ ಇವ್ರುಗಳು ಜೀವನ ಮಾಡಿ ಬಂದಿದ್ದ ಮನೆ ಹಾಗೆ ಮಣ್ಣೊಳಗಡೆ ಊತಾಕೊಂಡ್ಬಿಡುತ್ತೆ. ಆಲ್ರೆಡಿ ಅದು ತುಂಬಾನೇ ಹಳೆ ಬಿಲ್ಡಿಂಗು, ತುಂಬಾನೇ ಡ್ಯಾಮೇಜ್ ಆಗಿತ್ತು. ಅದು ಸಾಕಾಗಲ್ಲ ಅಂತ ನಮ್ಮ ಹೀರೋ ಬೇರೆ ಕಾರನ್ನ ಯೂಸ್ ಮಾಡಿ ಡ್ಯಾಶ್ ಮಾಡ್ತಾನೆ ಇದ್ದ ಅಲ್ಲ. ಕಂಟಿನ್ಯೂಸ್ ಆಗಿ ಮಳೆ ಬೇರೆ ಬರ್ತಾ ಇರೋದ್ರಿಂದ ಮನೆ ಕೆಳಗಡೆ ಮರಳೆಲ್ಲ ಫುಲ್ ಲೂಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಕಂಪ್ಲೀಟ್ ಆಗಿ ಮಣ್ಣೊಳಗಡೆ ಮನೆ ಹೋಗ್ಬಿಡುತ್ತೆ. ಅದರ ನಂತರ ಸುತ್ತಮುತ್ತ ನೋಡ್ತಾರೆ, ಅವರ ಊರನ್ನ ನೋಡ್ತಾರೆ. ಒಂದು ಕಾಲದಲ್ಲಿ ಈ ನೈಬರ್ಹುಡ್ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಖುಷಿಯಾಗಿರ್ತಿತ್ತು, ಜನರೆಲ್ಲ ನಗಾಡಿ ಖುಷಿಯಾಗಿ ಹ್ಯಾಪಿಯಾಗಿ ಇರ್ತಿದ್ರು. ಆದ್ರೆ ಇವಾಗ ಊರನ್ನ ನೋಡ್ಬೇಕಾದ್ರೆ ಯಾರುವೇ ಇಲ್ಲ, ಅಲ್ಲೊಂದು ಲೋನ್ಲಿ ಪ್ಲೇಸ್ ಆಗಿರ್ತಿದೆ. ಅಲ್ಲಲ್ಲಿ ಮರ ಗಿಡ ಅಂತ ದೊಡ್ಡ ದೊಡ್ಡದಾಗಿ ಬೆಳ್ಕೊಂಡಿದೆ. ಊರಿನ ಒಳಗಡೆ ಯಾವುದೇ ರೀತಿಯ ಜನರನ್ನು ಕಾಣ್ತಿಲ್ಲ, ಒಬ್ಬರನ್ನ ಕಾಣ್ತಿಲ್ಲ. ಸೊ ಅಲ್ಲಿ ಯಾರುವೇ ಇಲ್ಲದೆ ಇರುವ ಮನೆ ಒಳಗಡೆ ಹೋಗಿ ಅವ್ರಿಗೆ ಬೇಕಾಗಿರುವ ವಿಷಯಗಳನ್ನ ನಮ್ಮ ಹೀರೋವನ ಫ್ಯಾಮಿಲಿ ತಗೊಂಡು ಹಾಗೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಅದು ಮಾತ್ರ ಇಲ್ಲ, ಆ ಕ್ರಿಯೇಚರ್ಸ್ ಎಲ್ಲ ಬಂತಲ್ವಾ, ಅವುಗಳನ್ನ ನೋಡೋದಕ್ಕೇನೆ ಆಕ್ಟೋಪಸ್ ರೀತಿ ಇರ್ತಿತ್ತಲ್ವಾ, ನೋಡೋದಕ್ಕೇನೆ ವಿಚಿತ್ರವಾಗಿ ತುಂಬಾನೇ ವಷ್ಟಾಗಿರ್ತಿತ್ತಲ್ವಾ, ಅವೆಲ್ಲ ಹಾಗೆ ಸಮುದ್ರಕ್ಕೆ ಬಿದ್ದು ಎಲ್ಲಿಗೋ ಈಜಿ ಹೋಗ್ತಿರುತ್ತೆ. ಅದರ ನಂತರ ನಮ್ಮ ಫ್ಯಾಮಿಲಿ ಅವ್ರಗಳಿಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲ ಕಡೆಯಿಂದಾನು ತಗೊಂಡು ಒಂದು ಬೋಟ್ ಅನ್ನ ಹಿಡಿದು ಆ ಬೋಟ್ ಅಲ್ಲಿ ಹಾಗೆ ಅವರ ಹೊಸ ಪಯಣವನ್ನ ಶುರು ಮಾಡ್ತಾರೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋವನ ಮಗಳು ಒಂದು ವಿಷಯವನ್ನ ಹೇಳ್ತಾಳೆ. ಆವತ್ತು ನಾವು ಆ ಮಾನ್ಸ್ಟರ್ ಅನ್ನ ಸಾಯಿಸದೆ ನಾವು ಜೀವಂತವಾಗಿ ಬಿಟ್ಟಿದ್ರಿಂದಾನೇ ಇವಾಗ ನಾವು ಎಲ್ಲರೂ ಜೀವಂತವಾಗಿ ಇರ್ತಿದೀವಿ. ಅದು ಮಾತ್ರ ಇಲ್ಲ, ಮಾನ್ಸ್ಟರ್ಸ್ ಕೂಡ ನಮ್ಮ ರೀತಿನೇ ಜೀವನ ಉಳಿಸ್ಕೊಳ್ಳೋದಕ್ಕಾಗಿ, ತನ್ನ ಜೀವಗಳನ್ನ ಕಾಪಾಡ್ಕೊಳ್ಳೋದಕ್ಕಾಗಿ ಒಂದು ಜಾಗ ಬೇಕು ಅಂತ ಸೇಫ್ಟಿ ಜಾಗವನ್ನು ಹುಡುಕ್ತಿದ್ದ ಜೀವಿಗಳೇ. ಇವಾಗ ಹಾಗೆ ಕಟ್ ಮಾಡಿ ಸ್ವಲ್ಪ ದೂರದಲ್ಲಿ ಇರ್ತಾ ಇರುವ ಸಿಟಿಯನ್ನ ತೋರಿಸ್ತಾರೆ. ಇವಾಗ ಎಲ್ಲವೇ ನೀರಲ್ಲಿ ಮುಳುಗೋಗ್ಬಿಟ್ಟಿರುತ್ತೆ. ಬಿಲ್ಡಿಂಗ್ಸ್ ಗಳ ಟಾಪ್ ಮಾತ್ರವೇ ಏನೋ ಐಲ್ಯಾಂಡ್ ರೀತಿ ಕಾಣ್ತಿರುತ್ತೆ. ಅದು ಮಾತ್ರ ಇಲ್ಲ, ಇವುಗಳು ಹಾಗೆ ಬೋಟ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ರೇಡಿಯೋ ಇಂದ ಏನೋ ಒಂದು ಸದ್ದಾಗುತ್ತೆ. ಅದು ಏನು ಅಂದ್ರೆ ಇನ್ನವೇ ಬೇರೆ ಬೇರೆ ಕಡೆ ಜೀವಂತವಾಗಿ ಇರ್ತಾ ಇರುವ ಸರ್ವೈವರ್ಸ್ ಗಳ ಸದ್ದು. ಅಂದ್ರೆ ಅವ್ರುಗಳು ಇನ್ನವೇ ನಮ್ಮ ರೀತಿ ಸರ್ವೈವರ್ಸ್ ಗಳು ಇದಾರಾ ಅಂತ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುವ ಸದ್ದು. ಸೊ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ತುಂಬಾನೇ ಚೆನ್ನಾಗಿತ್ತಲ್ವಾ? ಖಂಡಿತ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಆದ್ರೆ ಆ ಮಾನ್ಸ್ಟರ್ಸ್ ಗಳಿಗೆ ಒಂದು ಕ್ಲಿಯರ್ ಕ್ಲಾರಿಟಿ ಕೊಟ್ಟಿಲ್ಲ. ಎಲ್ಲಿಂದ ಬಂತು, ಅವುಗಳ ಪಾಸ್ಟ್ ಸ್ಟೋರಿ ಏನು ಅಂತ ಏನುವೇ ಹೇಳಿಲ್ಲ. ಮೇ ಬಿ ಅವುಗಳು ಏಲಿಯನ್ ಆಗಿರ್ಬೇಕು, ಅಥವಾ ಭೂಮಿಯ ಕೆಳಗಡೆ, ಸಮುದ್ರದ ಕೆಳಗಡೆ ತುಂಬಾ ವರ್ಷಗಳಾಗಿ ಅಡಗಿದ್ದ ಜೀವಿಗಳು ಇವಾಗ ಮನುಷ್ಯರನ್ನ ರಿವೆಂಜ್ ತಗೊಳ್ಳೋದಕ್ಕಾಗಿ ಹೊರಗಡೆ ಬಂದ್ಬಿಟ್ಟಿದೆ ಅನ್ನೋ ರೀತಿನಾದ್ರೂ ಹೇಳಿರ್ಬೇಕು. ದಟ್ಸ್ ಓಕೆ, ನಾವು ಅದನ್ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಈ ಮೂವಿಯನ್ನ ಇನ್ನ ಮೂವಿಯಾಗೆ ನೋಡಿದ್ರೆ ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುತ್ತೆ. ಅದು ಫ್ಯಾಮಿಲಿ ಜೊತೆ ಕೂತು ನೋಡ್ಬೇಕಾದ್ರೆ ಚೆನ್ನಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಏನಾಗಬಹುದು, ಈ ಫ್ಯಾಮಿಲಿ ಇದರಿಂದ ತಪ್ಪಿಸ್ಕೋತಾರ ಇಲ್ವೋ ಅಂತ ಗಾಬರಿ ಆಗಿರುತ್ತೆ. ಏನು ಇಲ್ಲ, OTT ಪ್ಲಾಟ್ಫಾರ್ಮ್ ನೆಟ್ ಬಾಕ್ಸ್ ಅಲ್ಲಿ ಈ ಮೂವಿ ಅವೈಲಬಲ್ ಇದೆ. ನೋಡ್ಬೇಕು ಅನ್ನೋರು ಫ್ಯಾಮಿಲಿ ಜೊತೆ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.